ನಡೀತಾ ಇಲ್ಲ ಅಂತಕ್ಕಂಥದ್ದು ತಾವೇನು ಹೇಳ್ತೀರಾ? ಜಾಗೃತಿ ಕಾರ್ಯ ಖಂಡಿತ ನಡೀತಾ ಇದೆ ಅಂತ ನಾನು ಹೇಳ್ತೇನೆ. ಮಾಧ್ಯಮಗಳ ಮುಖಾಂತರ ಕೂಡ ತಾವೇ ಹೇಳಿದಂಗೆನೆ ಟಿವಿ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಆಮೇಲೆ ನಮ್ಮ ಕಾರ್ಯಕರ್ತರೇನಿದ್ದಾರೆ ಅಪ್ ಟು ಆಶಾ ಕಾರ್ಯಕರ್ತರವರೆಗೂ ಅವರುಗಳು ಅವರ ಮನೆ ಭೇಟಿ ಮಾಡುವಾಗ ಕೂಡ ಇದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ, ಜನರಿಗೆ ಪಾಂಪ್ಲೆಟ್ಸ್ ಹಂಚ್ತಿದ್ದಾರೆ. ಶಾಲಾ ಆರೋಗ್ಯ ಕಾರ್ಯಕ್ರಮದಡಿ ಕೂಡ ಶಾಲೆಗಳಿಗೆ ಭೇಟಿ ಕೊಟ್ಟು ನಮ್ಮ ಶಾಲಾ ಆರೋಗ್ಯ ತಂಡಗಳು ಈ ಶಾಲೆಗಳಲ್ಲಿ ಇದರ ಬಗ್ಗೆ ಮಾಹಿತಿ ನೀಡ್ತಿದ್ದಾರೆ. ಮತ್ತೆ ಬರೀ ಶಾಲೆಗಳಷ್ಟೇ ಅಲ್ಲ, ಮತ್ತೆ ಕಾಲೇಜ್ಗಳಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬೇಕು ಅನ್ನೋದಕ್ಕೋಸ್ಕರ ಅಂತ ಹೇಳಿ. ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಜನರಿಗೆ ಅಡ್ರೆಸ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. H1N1 ಅಂದ್ರೆ ಭಯ ಬೇಡ, ಪ್ಯಾನಿಕ್ ಆಗಬೇಡಿ, ಯಾವ ರೀತಿ ನಮ್ಮನ್ನು ನಾವು ಕಾಪಾಡ್ಕೋಬಹುದು, ಯಾವ ರೀತಿ ನಾವು ಬೇರೆಯವರಿಗೆ ಹರಡದೇರಂತೆ ನೋಡ್ಕೊಳ್ಬಹುದು, ಇದರ ಬಗ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ರೆ H1N1 ಬಂದ್ ಕೂಡಲೇ ಸತ್ತು ಹೋಗ್ತಾರೆ ಅನ್ನುವಂತ ಒಂದು ಭೀತಿ ಏನಿದೆ ಅದು ಖಂಡಿತ ದೂರ ಆಗ್ತದೆ. ಮತ್ತೆ H1N1 ಹರಡದೇ ಇರೋ ಹಂಗೆ ಕೂಡ ನಾವು ನೀವು ಹೇಳಿದ್ರಿ ಪ್ಯಾನಿಕ್ ಆಗಬೇಡಿ ಅಂತ ಅನ್ಬಿಟ್ಟು. ಪ್ಯಾನಿಕ್ ಆಗದೆ ಅವ್ರು ಏನ್ ಮಾಡ್ತಾರೆ ಮೇಡಮ್? ಹಾಗಾದ್ರೆ ಈಗ ಒಂದು ಮನೆಯಲ್ಲಿ ಯಾವುದೋ ಒಂದು ಮಗುವಿಗೋ ಅಥವಾ ವಯಸ್ಕರಿಗೋ ವೃದ್ಧರಿಗೋ ಏನೋ ಒಂದು ರೀತಿ ಸಮಸ್ಯೆ ಆಯ್ತು, ಅವ್ರು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ತಾರೆ, H1N1 ಆಗಿದೆ ಅಂದಾಗ ಅವರಿಗೆ ಸೂಕ್ತವಾಗಿ ಆ ಸಂದರ್ಭದಲ್ಲಿ ಬಂದು ಮಾಹಿತಿ ಕೊಟ್ಟು ಒಳ್ಳೆ ಕಡೆ ಅವ್ರನ್ನ ಸೇರಿಸಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಯಾವ ವ್ಯವಸ್ಥೆನೂ ಇಲ್ಲ. ಅವ್ರು ಪ್ಯಾನಿಕ್ ಆಗದೆ ಏನ್ ಮಾಡ್ತಾರೆ ಹಾಗಾದ್ರೆ? ಒಂದು H1N1 ಅನ್ನುವಂಥದ್ದು ಬೇರೆ ಫ್ಲೂ ಏನಿದೆ ಅದೇ ರೀತಿಯಾದ ಒಂದು ಫ್ಲೂ ಅನ್ನೋದು ಜನರಿಗೆ ಫಸ್ಟ್ ಮಾಹಿತಿ ಬರಬೇಕು. ನನಗೆ ಸಣ್ಣ ನೆಗಡಿ, ಕೆಮ್ಮು, ಜ್ವರ, ಗಂಟ್ಲು ನೋವು ಈ ರೀತಿಯಲ್ಲಿ ಇದ್ದಾಗ 2 ದಿನದಲ್ಲಿ ನನಗೆ ಈ ಒಂದು ಸಿಂಪ್ಟಮ್ಸ್ ಏನಿದೆ ಇದರಿಂದ ನನಗೆ ಕ್ಯೂರ್ ಆಗ್ಲಿಲ್ಲ, ಮೆಡಿಸಿನ್ ತಗೊಂಡು ಈಗ ಸಣ್ಣ ಜ್ವರಕ್ಕೋಸ್ಕರ ಕೊಡುವಂತ ಪ್ಯಾರಾಸಿಟಮಾಲ್ ಇರ್ಬೋದು, ಅಥವಾ ನೆಗಡಿಗೆ ಕೊಡುವಂತ ಒಂದು ಆಂಟಿ ಹಿಸ್ಟಮಿನಿಕ್ ಡ್ರಗ್ ಇರ್ಬೋದು, ಇದನ್ನ ತಗೊಂಡಾಗ್ಲೂ ಕೂಡ ಅಂದ್ರೆ ನಾನಾಗೆ ಸ್ವವೈದ್ಯ ಯಾವತ್ತೂ ಮಾಡ್ಕೊಳ್ಬಾರ್ದು. ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡ್ಕೊಳ್ಬೇಕನ್ನೋದೊಂದಿರ್ಬೇಕು. 2 ದಿವಸದಲ್ಲಿ ನನ್ಗೆ ಇದು ಕಡಿಮೆ ಆಗ್ಲಿಲ್ಲ ಅಂದವಾಗ ನಾನು ಅದನ್ನ ಫಿಸಿಷಿಯನ್ ಅಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ತಿಳ್ಕೊಬೇಕು. ಆಮೇಲೆ ಒಂದು ಫಸ್ಟ್ ನನಗೆ ಬಂದಿದೆ ಅಂತ ತಿಳ್ಕೊಂಡಾಗ್ಲೇನೆ ನನ್ನಿಂದ ಬೇರೆಯವರಿಗೆ ಹರಡಬಾರದು, ಇದು ತೊಂದರೆ, ಇದು ಕೂಡ ಫ್ಲೂ ಆದ್ರಿಂದ ನಾನು ನನ್ನನ್ನೇ ಐಸೋಲೇಟ್ ಮಾಡ್ಕೋಬೇಕು, ನಾನು ಮನೆಯಲ್ಲೇ ಉಳಿಬೇಕು, ಬೇರೆಯವ್ರಿಗೆ ಹರಡಬಾರ್ದು ಅನ್ನೋ ರೀತಿಯಲ್ಲಿ ಆಗ್ಬೇಕು. ಆಮೇಲೆ ನನ್ನನ್ನು ಕಾಪಾಡ್ಕೋಬೇಕನ್ನೋದಾರೆ ನಾನು ಸೀನಿದಾಗ, ಕೆಮ್ಮಿದಾಗ ಕರ್ಚೀಫ್ನ ಅಡ್ಡ ಇಟ್ಕೊಳ್ಬೇಕು, ಕೈ ತೊಳಿಬೇಕು, ಹ್ಯಾಂಡ್ ಶೇಕ್ ಮಾಡೋದು ಬೇಡ. ಮತ್ತೆ ಯಾರಿಗೆ ಈ ರೀತಿಯಾದ ತೊಂದರೆ ಇದೆ ಅವರು ಹೆಚ್ಚಿನ ಒಂದು ಹೈಡ್ರೇಷನ್ ಅಂದ್ರೆ ನೀರಿನ ಅಂಶ ಇರುವಂತ ಪದಾರ್ಥಗಳನ್ನ ಸ್ವೀಕರಿಸುವಂತದ್ದು, ಆಮೇಲೆ ನ್ಯೂಟ್ರಿಷನ್ ಮೇಂಟೈನ್ ಮಾಡುವಂಥದ್ದು, ಇದನ್ನ ಮಾಡಬೇಕು. ಯಾವಾಗ 48 ಗಂಟೆ ಕಾಲದಲ್ಲಿ ಇದು ಒಂದು ಕ್ಯೂರ್ ಸಿಗ್ಲಿಲ್ಲ ಅಥವಾ ಫೀವರ್ ಒಂದು ಹೆಚ್ಚಿನ ಮಟ್ಟಕ್ಕೆ ಹೋಗ್ತಾ ಇದೆ, ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಕಿಡ್ನಿ ತೊಂದರೆ ಇರಬಹುದು, ಅಥವಾ ಗರ್ಭಿಣಿ ಸ್ತ್ರೀ ಇರ್ಬೋದು, ತೀರಾ ಅತಿ ಚಿಕ್ಕ ವಯಸ್ಸಿನ ಮಗು ಇರ್ಬೋದು, ಅಥವಾ ಅತಿ ವೃದ್ಧರಾಗಿ ಅಂದ್ರೆ ವಯಸ್ಸು 65 ವರ್ಷದ ಮೇಲ್ಪಟ್ಟವ್ರು ಇರ್ಬೋದು, ಈ ಎಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತೇನು ಹೇಳ್ತೀವಿ, ಇವ್ರು ಖಂಡಿತ ಮತ್ತೆ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕಾದಂಥದ್ದು. ವೈದ್ಯರಲ್ಲಿ ಹೋಗಿ ಅವರು ತಪಾಸಣೆ ಮಾಡಿದ್ದಾಗ ಆ ತಪಾಸಣೆ ಮಾಡುವಂತ ಸಮಯದಲ್ಲಿ ಅವ್ರೇನಾದ್ರು ಟ್ರಾವೆಲಿಂಗ್ ಅವ್ರದ್ದು ಒಂದು ಹಿಸ್ಟ್ರಿ ಇತ್ತು ಅನ್ನೋದಾಗ್ಲಿ ಅಥವಾ ಇದೆಲ್ಲ ಇದ್ದಾಗ ವೈದ್ಯರು ಇದನ್ನ ಅನುಮಾನಾಸ್ಪದವಾಗಿ H1N1 ಇರಬಹುದು ಅಂತ ಹೇಳಿ ತಿಳ್ಕೊಂಡಾಗ ಅವರು ಕೆಲವೊಂದು ನಿಯಮಗಳನ್ನ ಹೇಳ್ತಾರೆ, ಈ ರೀತಿ ಮಾಡ್ಬೇಕು. ಮತ್ತೆ ಇವಾಗ ಒಂದ್ ಕಡೆ ಏನಂತಂದ್ರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕೇರಳ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಲಿಸಿದಲ್ಲಿ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಇಲ್ಲಿ ಪ್ರಶ್ನೆ ಸರ್ಕಾರದ್ದು ಬರಲ್ಲ, ಈ ವ್ಯಾಪಕವಾಗಿ ಹರಡೋದಕ್ಕೆ ಬೇರೆ ರಾಜ್ಯಗಳಲ್ಲೂ ಕೂಡ ಐಡೆಂಟಿಫೈ ಆಗಿದೆ, ಬಟ್ ಇಷ್ಟಲ್ಲ, ಇಷ್ಟು ಪ್ರಮಾಣದಲ್ಲಿ ಸಾವುಗಳಾಗಿಲ್ಲ, ಇಷ್ಟು ಪ್ರಮಾಣದಲ್ಲಿ ಸೋಂಕಿತರು ಕೂಡ ಕಂಡು ಬರ್ತಾ ಇಲ್ಲ. ಯಾಕೆ ನಮ್ಮಲ್ಲಿ ಈ ತರ? ಒಂದು ದಕ್ಷಿಣ ಭಾರತದಲ್ಲಿ ನೀವು ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕ, ಗೋವಾ ಇವು ತಗೊಂಡ್ರೆ ನಿಮ್ಗೆ ಸಾಮಾನ್ಯವಾಗಿ ಜನರಲ್ ಹೆಲ್ತ್ ನೀವು ನೋಡಿದ್ರೆ, ಪಬ್ಲಿಕ್ ಹೆಲ್ತ್ ನೋಡಿದ್ರೆ ಅದು ಶಿಶು ಮರಣ ಇರಬಹುದು, ತಾಯಿಯ ಮರಣ ಇರಬಹುದು, ಅನಿಮಿಯಾ ಇರಬಹುದು, ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್ ಇರಬಹುದು, ನಿಮೋನಿಯಾ ಇರಬಹುದು, ಎಲ್ಲ ಇದರಲ್ಲಿ ನೋಡಿದ್ರೆ ಸ್ಯಾಡ್ಲಿ ಕರ್ನಾಟಕ ಇಸ್ ಎ ವರ್ಸ್ಟ್ ಪರ್ಫಾರ್ಮರ್. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ನಮ್ಮ ಅದಕ್ಕೆ ಹೇಳ್ತಾರೆ, ಕೆಲವರು ಹೇಳ್ತಾರೆ ಕರ್ನಾಟಕದಲ್ಲಿ ಬೆಂಗಳೂರು ತೆಗೆದ್ರೆ ಕರ್ನಾಟಕ ಬಿಹಾರ್ ಅಂತ. ಅಂತ ಒಂದು ಸಿಚುವೇಶನ್ ಇದೆ, ಪಬ್ಲಿಕ್ ಹೆಲ್ತ್ ಇಶ್ಯೂ ಇರತಕ್ಕಂಥದ್ದು. ಹೌದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ಒಂದು ಮಹಾಮಾರಿ ಪ್ಯಾಂಡಮಿಕ್ ಅಂತದ್ದು ಅಲ್ಲ. ಆದ್ರೆ ಆರ್ಡಿನರಿ ಫ್ಲೂ ತರ ಅಂತಾನು ಹೆಚ್ಚು ಹೇಳಕ್ಕಾಗಲ್ಲ, ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಹೌದು. ಯಾಕಂದ್ರೆ ಫ್ಲೂ ಅಂತ ಕೆಲವರು ಹೇಳ್ತಾರೆ, ಫ್ಲೂ ಬಂದ್ರೆ ಹೆಂಗಂತ ಹೇಳಿದ್ರೆ ಔಷಧಿ ತಗೊಂಡ್ರೆ 1 ವಾರ ಬೇಕು, ಇಲ್ಲ ಅಂದ್ರೆ 7 ದಿನದಲ್ಲಿ ಹೋಗುತ್ತೆ ಅಂತ. ಹಳೆ ಮೆಡಿಕಲ್ ಸೈನ್ಸ್ ಎರಡು ಒಂದೇ ಹೋಗ್ಬಿಡ್ತಾ ಇತ್ತು ಅಂತ. ಅಂಥದ್ದಲ್ಲ ಇದು. ಮತ್ತೆ
ವಲ್ನರಬಲ್ ಪಾಪ್ಯುಲೇಷನ್ ಏನು ಡಾಕ್ಟರ್ ಹೇಳಿದ್ರಲ್ಲ, ಡಯಾಬಿಟಿಕ್ ಮಕ್ಕಳು, ವಯಸ್ಸಾದವರು, ಅವರು ಅರ್ಧ ಪಾಪ್ಯುಲೇಷನ್ ಗಿಂತ ಜಾಸ್ತಿ ಇದ್ದಾರೆ, 14% ಡಯಾಬಿಟಿಕ್. ಹೌದು. ಸೊ ಹಾಗಾಗಿ ನಾವು ಪ್ರಿಪೇರ್ಡ್ನೆಸ್ ಎಷ್ಟು ಮಟ್ಟಿಗೆ ಇದೀವಿ, ಈಗ ಔಷಧಿ ಸಿಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಪಬ್ಲಿಕ್ ಹೆಲ್ತ್ ಅಲ್ಲಿ ವ್ಯಾಕ್ಸಿನ್, ಲೋ ಕಾಸ್ಟ್ ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಈಗ 2009 ಬಂತು, ಇದು ಮಹಾಮಾರಿ ಅಂತ ಹೇಳ್ಕೊಂಡು. ಆದ್ರೆ ಇವತ್ತಿನವರೆಗೆ ನಾವು ಯಾವ ರೀತಿ ತಯಾರಿ ಮಾಡ್ಕೊಂಡಿದೀವು, ಇದು ಹಂದಿಯಿಂದ ಬಂದ್ರೂ ಕೂಡ ಇದು ಹಂದಿಯಿಂದ ದಾಟಿ ಜನಗಳಿಗೆ ಪಬ್ಲಿಕ್ ಪ್ರಾಬ್ಲಮ್ ಆಗಿದೆ. ಖಂಡಿತ ಖಂಡಿತ. ಹಾಗಿದ್ದಾಗ ಇದಕ್ಕೆ ನಮ್ಮ ತಯಾರಿ ಏನು, ಬಂದಾಗ ನೋಡ್ಕೊಳ್ಳೋಣ, ಲೆಟ್ ಅಸ್ ಬಿಲ್ಡ್. ಇಲ್ಲ, ನಮ್ಮ ಜನಗಳ ಮನಸ್ಥಿತಿ ಹೇಗೆ ಗೊತ್ತಾ, ನಮ್ಮ ರೋಡ್ ಅಲ್ಲಿ ನಮ್ಮ ಕ್ರಾಸ್ ನಲ್ಲಿ ಒಬ್ರಿಗಾಗಿದೆ ಅಂದ್ರೆ ನಮ್ಮ ಮನೆಗೆ ಬಂದಿಲ್ವಲ್ಲ ಬಿಡಿ ಅಂತ. ಹೌದು ಹೌದು ಹೌದು. ನೋಡ್ಕೊಂಡು ಸಾವಿದ್ದಂಗೆ ಎಲ್ರಿಗೂ ಬರ್ತದೆ, ನನಗ್ ಬರಲ್ಲ ಅಂತ ಅನ್ಕೊಂಡಿರ್ತೀವಿ ನಾವು. ಹೌದು. ಸೊ ಹಾಗಾಗಿ ಈ ಸಾವಿನ ಮನೆಯಲ್ಲೂ ಅನ್ಕೊಳ್ತಿರ್ತಾನಂತೆ, ಬೇರೆಯವ್ರು ಸಾಯ್ತಾರೆ ನಾನು ಸಾಯಲ್ಲ ಅಂತ. ಅದೊಂದು ಇದೆ ತತ್ವ, ಯೋಚನೆಯಲ್ಲಿ ಇದೆ. ಅದೇ ಮತ್ತೆ ನಮ್ಮಲ್ಲಿ ಭಯ ಬೀಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಸ್ವಚ್ಛ ಭಾರತ ಬಹಳ ಉದ್ದದ ಕಾಣಿಸೋದು, ಇಂದು ನಾಳೆ ಬರುವಂತದ್ದಲ್ಲ. ನೀವು ದಾರಿಯಲ್ಲಿ ಹೋಗಿ ಕಂಡಲ್ಲಿ ಉಗಿಯೋದು, ಕಂಡಲ್ಲಿ ಸ್ನೀಸಿಂಗು, ಪಬ್ಲಿಕ್ ನ್ಯೂಸೆನ್ಸ್ ಅನ್ನೋದು ಇದೆಯಲ್ಲ, ಅದು ಬಹಳಷ್ಟು ಇದೆ. ಮತ್ತೆ ಹೆಚ್ಚು ಜನ ಇಲ್ದ ಕಡೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಭಾರತ ದೇಶನೇ ಹೆಚ್ಚು ಕಡೆ, ಎಲ್ಲ ಕಡೆ ಎಲ್ಲಿ ಹೋಗೋದು ಅಂತ ಆಗ್ತದೆ. ಮನೆಯಲ್ಲಿ ರೂಮಲ್ಲಿ ಕೂಡಾಕ್ಬೇಕಷ್ಟೇ, ಕೂಡಲ್ಲಿ ಐಸೋಲೇಷನ್ ಮಾಡಬೇಕಾಗಿದೆ. ಮತ್ತೆ ಇದು 2 ದಿವಸದಲ್ಲಿ ಅವ್ರು ಹೇಳಿದ ಹಾಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಹೋಗಿ ಇದು ಮಾಡ್ತಕ್ಕಂಥ ಪಬ್ಲಿಕ್ ಅವೇರ್ನೆಸ್ ಬಹಳಷ್ಟು ಬೇಕಾಗ್ತದೆ. ಖಂಡಿತ ಬಹಳಷ್ಟು ಬೇಕಾಗ್ತದೆ. ಆಮೇಲೆ ಪಬ್ಲಿಕ್ ಅವೇರ್ನೆಸ್ ಅನ್ನೋದಕ್ಕಿಂತ ಮೇಡಮ್ ಒಂದೇನಂದ್ರೆ, ಈಗ ಓಕೆ, ಬೆಂಗಳೂರಿನಂತಹ ನಗರದಲ್ಲಿ ಅಥವಾ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ, ಮೈಸೂರು ಆಗ್ಬೋದು, ಹಾಸನ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ನನಗನ್ಸಿರೋ ಪ್ರಕಾರ ಅಲ್ಲಿ ಸ್ವಲ್ಪ ಜಾಗೃತಿ ಇದೆ ಜನಗಳಿಗೆ. ಆದ್ರೆ ತೀರಾ ಗ್ರಾಮೀಣ ಪ್ರದೇಶಗಳು ಕೆಲವಿದೆ ಮೇಡಮ್, ಕುಗ್ರಾಮಗಳು, ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಲ್ಲ, ಒಬ್ರು ಡಾಕ್ಟರ್ ಬಂದು ಹೋಗಲ್ಲ. ಆಮೇಲೆ ಅವರೆಲ್ಲರಿಗೂ ಕೂಡ ಅವ್ರು ಹೇಳ್ತಾರೆ ಕೇಳಬೇಕು, ಸಣ್ಣ ಪುಟ್ಟದಕ್ಕೆಲ್ಲ ನಮಗೆ ಡಾಕ್ಟರ್ ತೋರ್ಸ ಅಭ್ಯಾಸನೇ ಇಲ್ಲ ಅಂತಾರೆ. ಸೊ ಇದನ್ನು ಕೂಡ ಈ ನೆಗ್ಲಿಜೆನ್ಸಿಯಿಂದನೇ ಇದು ಕ್ರಿಯೇಟ್ ಆಗೋದು ಜಾಸ್ತಿ. ಅದನ್ನ ಹೇಳ್ತಿರೋದು, ನಾನು ಡಾಕ್ಟರ್ಲಿಗೆ ಹೋಗುದಿಲ್ಲ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ತೆಗೆದು ಹಾಕ್ಬೇಕಾಗ್ತದೆ. ಯಾವಾಗ ನನ್ಗೆ ಈ ರೀತಿ ತೊಂದರೆ ಇದೆ, ನಾನು ವೈದ್ಯರಲ್ಲಿ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋ, ನಮ್ಮಲ್ಲಿ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇ ಹೋಗ್ಬೇಕು ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ಬೇಕು. ಅದೊಂದು ಆಗ್ಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಏನಾಗಿದೆ, ಸಬ್ ಸೆಂಟರ್ಸ್ ಅಂತ ಇದೆ. ವೈದ್ಯರು PHC ಇಲ್ಲದೆ ಹೋದ್ರು ಕೂಡ ಸಬ್ ಸೆಂಟರ್ ನಲ್ಲಿ ANM ಇರ್ತಾವೆ, ಮತ್ ಆಶಾ ಕಾರ್ಯಕರ್ತೆ ಮನೆಗೆ ಹೋಗ್ತಾರೆ. ಇವ್ರದ್ದು ಯಾವುದೇ ಸಮಸ್ಯೆ ಇದ್ರೆ ಖಂಡಿತ ಆಶಾ ಕಾರ್ಯಕರ್ತೆಯರು ಎಲ್ಲಾ ಹಳ್ಳಿಗಳಲ್ಲೂ ಅವೈಲಬಲ್ ಇರ್ತಾರೆ. ಹೌದು, ಪ್ರತಿ 1,000 ಜನಸಂಖ್ಯೆಗೆ ಒಬ್ರು ಆಶಾ ಕಾರ್ಯಕರ್ತೆ ಇದ್ದಾರೆ. ಹೋಗಿ ಆನಂತರ ಅವರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಮತ್ ಅವರಲ್ಲಿ ಇವ್ರ ಯಾವುದೇ ಸಮಸ್ಯೆ ಇದ್ರೆ ಆಶಾ ಕಾರ್ಯಕರ್ತೆ ಹೇಗೆ ಅಂದ್ರೆ ಸಮಾಜಕ್ಕೂ ನಮ್ಮ ಇಲಾಖೆಗೂ ಮಧ್ಯದಲ್ಲಿ ಇದ್ದಂಗೆ ಬ್ರಿಡ್ಜ್ ತರ. ಸೊ ಇವ್ರು ಯಾವುದೇ ಸಮಸ್ಯೆ ಆದ್ರೂ ಕೂಡ ಖಂಡಿತ ಆಶಾ ಕಾರ್ಯಕರ್ತೆ. ಇವಾಗ ಈ ಪ್ರಶ್ನೆಗೆ ನೀವೇ ಉತ್ತರ ಹೇಳಿ. ನಾನು ಕೇಳಿದೆ, ರಘು ಕೇಳಿದೆ, ಬೇರೆ ರಾಜ್ಯಗಳಿಗಿಂತ ನಮ್ಮಲ್ಲಿ ವ್ಯಾಪಕವಾಗಿ ಹರಡೋದಕ್ಕೆ ಏನ್ ಕಾರಣ ಹಾಗಾದ್ರೆ? ಈಗಾಗ್ಲೇ ರಘು ಅವರು ಹೇಳಿದ ಹಾಗೆ ನಮ್ಮಲ್ಲಿ ಬೇರೆ ತರಹದ ತೊಂದರೆಗಳು ಏನು, ಈಗ ಶಿಶು ಮರಣ ಆಗಿರ್ಬೋದು, ಇದೆಲ್ಲ ಯಾವುದೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತ. ಅದೌದು, ಕೇರಳಕ್ಕೆ ನಾವು ಕಂಪೇರ್ ಮಾಡುವಾಗ ಖಂಡಿತ ನಮ್ಮಲ್ಲಿ ಅದು ಕಡಿಮೆ ಇದೆ. ಅಂದ್ರೆ ಅವರಷ್ಟು ಹೆಚ್ಚಿದೆ, ಅಂದ್ರೆ ಅವರಷ್ಟು ನಮ್ಮಲ್ಲಿ, ಅಂದ್ರೆ ಅವರಲ್ಲಿ ಶಿಶು ಮರಣ ಕೇರಳದಲ್ಲಿ 100% ಲಿಟರಸಿ ಇದೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ತಮಿಳುನಾಡು ಫಾರ್ ಬೆಟರ್ ಪರ್ಫಾರ್ಮರ್. ಹೌದು. ಸೊ ಆ ರೀತಿಯಲ್ಲಿ ಇರುವಾಗ ಪ್ರಾಬ್ಲಿ ದೋಸ್ ಆರ್ ಆಲ್ಸೋ ದ ಫ್ಯಾಕ್ಟರ್ಸ್. ನಮ್ಮಲ್ಲಿ ಆ ನೆಗ್ಲಿಜೆನ್ಸ್ ಬಹುಶಃ ನೀವ್ ಹೇಳ್ದಂಗೆನೆ ಅವೇರ್ನೆಸ್ ಜನರಲಿ ಏನ್ ಬರ್ಬೇಕು ಅನ್ನೋದಿದೆ, ದಟ್ ಶುಡ್ ಇವನ್ ನಾವು ಮಾಡ್ತಿದೀವಿ ಅಂತ ನಾನು ಹೇಳೋದಾದ್ರೂ ಕೂಡ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದು ಆಗ್ಬೇಕಾಗತ್ತೆ ಅನ್ನೋದನ್ನ ಕೂಡ ನಾನು ಒಪ್ಕೊಳ್ಬಹುದು. ಇನ್ನು ಮೇಡಮ್ ಒಂದೇನಂತಂದ್ರೆ, ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನಮ್ಮ ವರದಿಗಾರರನ್ನ ನಾವು ಕಳಿಸಿದ್ವಿ. ಬೆಂಗಳೂರು ಅಂತಾನೆ ಅಲ್ಲ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ವರದಿ ಕಳಿಸಿದಾಗ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಅನ್ನ ತಗೊಂಡ್ರು, ಎಷ್ಟು ಜನ ಬಂದಿದ್ರು ಈ ರೀತಿ ಸಮಸ್ಯೆಯಿಂದ. ಅಂದ್ರೆ ಈ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಐಡೆಂಟಿಫೈ ಆಗೋದು ಕೂಡ ಅಲ್ಲಿ ಮಾಹಿತಿ ಹೋಗುತ್ತೆ ಜಿಲ್ಲಾ ಕೇಂದ್ರಗಳಿಗೆ ಅಲ್ವಾ. ಸೊ ಅಲ್ಲಿ ಕಳಿಸಿದಾಗ ಹೌದು ನಮ್ಮಲ್ಲಿ ಇಷ್ಟು ಬಂದಿದೆ ಅಂಕಿಅಂಶಗಳನ್ನ ಕೊಟ್ಟು ನಮ್ಮ ಹತ್ರ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಮಿಫ್ಲೂ ಐ ಥಿಂಕ್ ಅಲ್ವಾ, ಅದು ನಮಗೆ ಸಾಕಷ್ಟು ಲಭ್ಯತೆ ಇಲ್ಲ ಅಂತ ಹೇಳ್ತಾರಲ್ಲ. ಇಲ್ಲ, ಇದು ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಎಲ್ಲಾ ಜಿಲ್ಲಾವಾರು ಅಂಕಿಅಂಶಗಳನ್ನ ತೆಗೆದುಕೊಂಡಾಗ, ಮೊನ್ನೆ ಮಾನ್ಯ ಆರೋಗ್ಯ ಸಚಿವರು ಕೂಡ ಜಿಲ್ಲೆಯವರ ಹತ್ರನೇ
ಕುಳಿತು ಮಾತನಾಡುವಾಗ್ಲೂ ಕೂಡ ಜಿಲ್ಲೆಯವರು, ಪ್ರತಿ ಜಿಲ್ಲೆಯವರು ಅವರಲ್ಲಿರುವಂತಹ ಒಂದು ಮಾತ್ರೆಯ ದಾಸ್ತಾನಿನ ಬಗ್ಗೆ ಹೇಳಿರ್ತಾರೆ. ಸೊ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಾತ್ರೆಯ ದಾಸ್ತಾನು ಇರುತ್ತೆ. ಮತ್ತೆ ಅವರು ತಾಲೂಕಾ ಮಟ್ಟದಲ್ಲಿ ಅದನ್ನ ಕೊಟ್ಟಿರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಬಫರ್ ಅಂತ ಹೇಳಿ DHO ಆಫೀಸ್ ನಲ್ಲಿ ಕೂಡ ಅದನ್ನ ತೆಗೆದು, ಇದು ಮೆಡಿಕಲ್ ಸ್ಟೋರ್ಗಳಲ್ಲೂ ಪ್ರೈವೇಟ್ ಆಗಿ ಸಿಗುತ್ತೆ. ಹೌದು, ಪ್ರೈವೇಟ್ ಮೆಡಿಕಲ್ ಸ್ಟೋರ್ಸ್ ನಲ್ಲಿ ಕೂಡ ಇವತ್ತಿನ ಮಾಹಿತಿಯ ಪ್ರಕಾರ ಒನ್ ಆಫ್ ದ ಮೆಡಿಕಲ್ ಸ್ಟೋರ್ಸ್ ವಿಜಯನಗರ್ ನಲ್ಲಿ ಕೂಡ ಈಗ 7,000 ಇಷ್ಟೆಲ್ಲ ಆಗಿದೆ. ಆದ್ರೂ ಮೇಡಮ್ ಸಾವಿನ ಸಂಖ್ಯೆನ ತಡೆಗಟ್ಟಕ್ ಆಗ್ತಾ ಇಲ್ಲ. 18 ಮಂದಿ. ಈಗ ನನ್ಗೆ ಅನ್ಸಿದ್ದೇನ್ ಗೊತ್ತಾ, ಸರ್ಕಾರ ಹೇಳ್ತಾ ಇದೆ ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು, ಅವೇರ್ನೆಸ್ ನೀವೇ ಹೇಳಿದ್ರಿ, ನಾವು ಮೀಡಿಯಾ ಮುಖಾಂತರ ಮಾಡ್ತಾ ಇದೀವಿ, ಜನಗಳಿಗೆ ಮಾಡ್ತಾ ಇದೀವಿ, ಆಶಾ ಕಾರ್ಯ, ಇಷ್ಟೆಲ್ಲ ಆದ್ರೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಏನ್ ಕಾರಣ? ಈಗ ನೀವು ಕಂಡಂಗೆ 18 ಏನು ಸಾವು ಆಗಿದೆ H1N1 ಇಂದ 285 ಪಾಸಿಟಿವ್ ಕೇಸಸ್ ನಲ್ಲಿ 18 ಡೆತ್ ಆಗಿದೆ. ಈ 18 ಡೆತ್ ನ ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ಅವರಿಗೆ ಬೇರೆ ಏನಾದ್ರು ಆಡೆಡ್ ಡಿಸೀಸ್ ಇದೆಯಾ ಅಂತ ನೋಡುವಾಗ ಸುಮಾರು ಜನಕ್ಕೆ ಅದರಲ್ಲಿ ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದವರಿದ್ದಾರೆ, ಹಾರ್ಟ್ ಪ್ರಾಬ್ಲಮ್ ಇದ್ದವರಿದ್ದಾರೆ, ಮತ್ತೆ ಹೆಪಟೈಟಿಸ್ ಬಿ, ಜಾಂಡಿಸ್ ಹೇಳ್ತೀವಲ್ಲ, ಬ್ಲಡ್ ನಲ್ಲಿ ಜಾಂಡಿಸ್ ಅಂತ ಏನ್ ಹೇಳ್ತಾರೆ ಅದಿದೆ, ಮತ್ತೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ತಗೊಳ್ತಿದ್ದಂತವ್ರಿದ್ದಾರೆ, ಆಮೇಲೆ ಕಿಡ್ನಿ ಡಿಸೀಸ್ ಇದ್ದಂತವ್ರಿದ್ದಾರೆ. ಸೊ ಇದನ್ನ ತಗೊಂಡ ಸರ್ಕಾರ ಯಾವಾಗ್ಲೂ ಈ ತರ ಎಸ್ಕೇಪಿಸಮ್ ಇದೊಂದು ವರ್ಡ್ ಹೇಳುತ್ತಲ್ಲ ಮೇಡಮ್, ಯಾವಾಗ್ಲೂ ಅದೊಂದೇ ಅಲ್ಲ ಕಾರಣ, ಅವ್ರಿಗೆ ಬೇರೆ ಏನೋ ಇತ್ತು. ಹಾಗಾದ್ರೆ ಅವ್ರಿಗೆ ಬದುಕೋ ಅರ್ಹತೆ ಅಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ. ಈಗ ನೀವು H1N1 ಬಂದ ಕೂಡಲೇ ಎಲ್ಲರೂ ಸಾಯ್ಬೇಕಾಗಿತ್ತಂದ್ರೆ ಹಾಗಾದ್ರೆ ಈ 285 ಜನ ಏನ್ ನಾವು ಕಂಡಿಡಿದಿದ್ದೀವಿ, ಅವ್ರಿಗೆ ಈ ಪ್ರಾಬ್ಲಮ್ ಆಗ್ಬೋದಿತ್ತಲ್ವಾ? ದಟ್ ಹ್ಯಾಸ್ ನಾಟ್ ಹ್ಯಾಪನ್. ಅಂದ್ರೆ ಇವಾಗ ಜನ ಪ್ಯಾನಿಕ್ ಆಗ್ತಾರೆ. ನನಗೆ ಡಯಾಬಿಟಿಸ್ ಇದೆ, ನನಗೆ H1 ಬಂದ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ. ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ನನಗೆ H1N1 ಬಂದ್ರೆ ಸತ್ತೋಗ್ಬಿಡ್ತೀನಿ. ನನಗೆ ಡಯಾಬಿಟಿಸ್ ಇದೆ ಅಥವಾ ನನಗೆ ಹೈಪರ್ ಟೆನ್ಷನ್ ಇದೆ ಅನ್ನುವಾಗ ಈಗಾಗಲೇ ಅವರು ಸರ್ ಹೇಳಿದಾಗೆ ನಾನು ಓವರ್ ಕ್ರೌಡೆಡ್ ಪ್ಲೇಸ್ ನಲ್ಲಿ ನಾನು ಹೋಗಬಾರ್ದು, ನನ್ನನ್ನು ನಾನು ಒಂದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ, ನನ್ನನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ನಾನು ವೈಯಕ್ತಿಕ ಸ್ವಚ್ಛತೆ ನಾನು ಕಾಪಾಡ್ಕೊಳ್ಬೇಕು. ಆಮೇಲೆ ನನಗೆ ಈ ರೀತಿಯಾದ ಸಿಂಪ್ಟಮ್ಸ್ ಕಂಡು ಕೂಡ್ಲೇನೆ ನಾನು ವೈದ್ಯರಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ನನಗೆ ಡಯಾಬಿಟಿಸ್ ಮತ್ತೆ ಒಂದು ಜನಗಳಿಗೆ ಹೇಳಬೇಕು, ಈಗ ಒಂದು ಇನ್ ಕೇಸ್ H1N1 ಅವ್ರಿಗೆ ಬಂತು ಅಂದ್ರೂ ಕೂಡ, ಇವತ್ತು ಅವ್ರಿಗೆ ಅಟ್ಯಾಕ್ ಆಗಿದೆ ಅಂದ್ರೂ ಕೂಡ ಒಂದೇ ದಿನಕ್ಕೆ ಎಂಥ ವ್ಯಕ್ತಿನ ಸತ್ತು ಹೋಗ್ಬಿಡಲ್ಲ, ಟೈಮ್ ಸಿಗುತ್ತೆ ಅದಕ್ಕೆ. ಬಟ್ ಆ ಟೈಮಲ್ಲಿ ಅವ್ರು ಎಚ್ಚೆತ್ಕೋಬೇಕು. ಒಂದೇನಂದ್ರೆ ಇದು ಫ್ಲೂ ಅಂತ ಏನ್ ಹೇಳ್ತಿದ್ದೆ, ನಾನು ಆಗ್ಲೇ ನಿಮ್ಗೆ ಹೇಳ್ತಿದ್ದೆ, ಮಾತಲ್ಲಿಗೆ ಅರ್ಧಕ್ಕೆ ನಿಲ್ತು. 2 ದಿವಸದ ಸಿಂಪ್ಟಮ್ಸ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾನು ವೈದ್ಯರಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತೇನೆ. ವೈದ್ಯರಲ್ಲಿ ಹೋದಾಗ ಅದು H1N1 ಅಂತ ಕನ್ಫರ್ಮ್ ಆಗಿರೋದಿಲ್ಲ, ಅದಿನ್ನೂ ಸಸ್ಪಿಷನ್ ಅಲ್ಲೇ ಇರುತ್ತೆ. ಸಸ್ಪೆಕ್ಟೆಡ್ ಕೇಸ್ ಆಫ್ H1N1 ಅವಾಗ್ಲೂ ಕೂಡ ನಾವು ಯಾವುದೇ ಟೆಸ್ಟ್ ಗಳು ಅವ್ರಿಗೆ ಮಾಡಿ ಕನ್ಫರ್ಮೇಶನ್ ಮಾಡೋದು ಬೇಕಿಲ್ಲ. ಇದನ್ನ ABC ಅಂತ 3 ಕ್ಯಾಟಗರಿ ಮಾಡ್ತೇವೆ ನಾವು. ಸೊ A ಕ್ಯಾಟಗರಿ ಮೈಲ್ಡ್ ಫ್ಲೂ, ನಾ ಹೇಳಿದ್ನಲ್ಲ, ಅದು 2 ದಿವಸದಲ್ಲಿ ಅದು ವಾಸಿ ಆಗ್ಲಿಲ್ಲ ಅನ್ನೋವಾಗ ಅವರು B ಕ್ಯಾಟಗರಿಗೆ ಹೋಗ್ತಾರೆ. ಅಂದ್ರೆ ಹೈ ಫೀವರ್ ಇರ್ಬೋದು ಅಥವಾ ಈ ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ನಲ್ಲ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಇವರೆಲ್ಲ B ಕ್ಯಾಟಗರಿಗೆ ಬರ್ತಾರೆ. ಇಲ್ಲಿ ನಾನು ಅವರಿಗೆ ಸಸ್ಪೆಕ್ಟ್ ಮಾಡಿದ ಕೂಡಲೇ ಟ್ರೀಟ್ಮೆಂಟ್ ಏನು ಒಸಲ್ಟಮಿವಿರ್ ಹಾಕಿದಾಗ 1 ದಿವಸದ ಟ್ರೀಟ್ಮೆಂಟ್ ನಲ್ಲೇ ಅವರಿಗೆ ಇದು ಸಿಂಪ್ಟಮ್ ಫ್ರೀ ಆಗ್ಲಿಕ್ಕೆ ಶುರು ಆಗುತ್ತೆ. ಅವ್ರು ಹೇಳಿದಂತ 5 ದಿವಸದ ಟ್ರೀಟ್ಮೆಂಟ್ ಕೂಡ ಅವರು ತಗೊಳ್ಬೇಕಾಗತ್ತೆ. 1 ದಿವಸದ ಕಡಿಮೆ ಆಯ್ತಂತ ಬಿಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ನ ಕಂಟ್ರೋಲ್ ಇಟ್ಕೊಳ್ಳುವಂತದ್ದಾಗಬೇಕು. ಇನ್ನೊಂದು, ಯಾವಾಗ ಚೆಸ್ಟ್ ಡಿಸೀಸ್, ಚೆಸ್ಟ್ ಕಂಜೆಷನ್ ಬರುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಅಡ್ಮಿಷನ್ ಆಗ್ಬೇಕಾಗತ್ತೆ ಅನ್ನುವಂತ ಟೈಮ್ ನಲ್ಲಿ ಅವ್ರು ಅಡ್ಮಿಟ್ ಆಗ್ತಾರಲ್ಲ, ಆವಾಗ ಮಾತ್ರ ನಾವು ಕ್ಯಾಟಗರಿ C ಹಾಕೊಂಡು ಅಂತವರಿಗೆ ಮಾತ್ರ ಸ್ವಾಬ್ ಟೆಸ್ಟ್ ಮಾಡೋದು. ಇಟ್ ಇಸ್ ನಾಟ್ ಅ ಬ್ಲಡ್ ಟೆಸ್ಟ್, ಥ್ರೋಟ್ ಸ್ವಾಬ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಒಂದು ತಿಳ್ಕೊಳ್ಳಿ ಎಲ್ಲರೂ, ಓಕೆ, ನಿಮ್ಮ ಮನೆಗೆ ಬಂದಿಲ್ಲ ಅಂತ ಅನ್ಕೊಂಡ್ರು ಕೂಡ ಹಾಗೆ ಮಾಡಿ, ನಿಮ್ಮ ಮನೆಯನ್ನ ನೀವು H1N1 ಮುಕ್ತ ಮಾಡ್ಕೊಂಬಿಡಿ ಸಾಕು. ನೀವು ಇಡೀ ನಿಮ್ಮ ಗಲ್ಲಿ, ನಿಮ್ಮ ಏರಿಯಾ, ನಿಮ್ಮ ಊರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮನೆಯ, ನಿಮ್ಮ ಕುಟುಂಬದ ಸದಸ್ಯರಿಗೆ ಬರದಂತೆ ಏನ್ ಮುನ್ನೆಚ್ಚರಿಕೆ ತಗೊಳ್ಬೇಕು, ಪ್ರತಿಯೊಬ್ಬರು ಆ ರೀತಿ ತಗೊಂಡ್ರೆ ಖಂಡಿತವಾಗಿ ಯಾರಿಗೂ ಕೂಡ ಹರಡೋದಿಲ್ಲ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಮತ್ತೊಬ್ಬರು ಗೆಸ್ಟ್ ಡಾಕ್ಟರ್ ಮುರಳೀಧರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್. ಇಂಡಸ್ಟ್ರೀಟ್ ಅರ್ಪಿಸುವ ಬಿಗ್ ಡಿಬೇಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್, ಹಾಗೂ ಸಹ ಪ್ರಾಯೋಜಕರು McDowell's #1 soda, असली यारी का #1 spirit, Cadbury Dairy Milk Silk. ಕೃಷ್ಣಾ ತೀರದ ಪುತ್ರ, ಹಸಿರು ಕ್ರಾಂತಿ ಹರಿಕಾರ, ಅಥಣಿ ತಾಲೂಕಿನ ಜನನಾಯಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸಂಸವದೀರ್ ಅವರಿಗೆ 55ನೇ ಹುಟ್ಟುಹಬ್ಬದ ಶುಭಾಶಯ ಕೋರುವವರು ವಿನಾಯಕ್ ತುಕಾರಾಮ್ ಜಾಗಡೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಮದಬಾವಿ, ನಿಜಗುಣಿ ಮೊಗದುಂ ಉಪಾಧ್ಯಕ್ಷರು, ತಾಲೂಕ್ ಪಂಚಾಯತ್ ಅಥಣಿ, ಮಾಯಪ್ಪಾಗಾನ ಬಿಲಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮದಬಾವಿ, ಈಶ್ವರ ಬಿ ಕುಂಬಾರೆ, ಉಪಾಧ್ಯಕ್ಷರು, APMC ಅಥಣಿ, ವಿಠಲ ಅವಳಿ ಗುತ್ತಿಗೆದಾರರು. Kiss me, I can read your lips on your fingertips. I can see your smile come on my lips. And
1 2 3 ಟ್ರೈ ಕೊಡಿದೆ. ಟ್ರೈ ಕೊಡಿದ್ರೆ ಸ್ಟೇಬಲ್, ಸ್ಟ್ರಾಂಗ್, ಸೇಫ್. ಇಂಡಸ್ ಟಿಎಂಟಿ ವಿತ್ ಟ್ರೈಕೋ, ದ ಒರಿಜಿನಲ್. ಅದು ತಮಿಳುನಾಡು ಅರುವಾಯಲ್ಲ, ಮುಂಬೈ ಪಿಸ್ತೂಲ್ ನಹಿರೆ ಕುತ್ತೆ, ಕರ್ನಾಟಕ ನಿಮ್ಮ ಮಕ್ಕಳು ದೊಡ್ಡ ಶಾಲೆಗಳಲ್ಲಿ ಓದಬಹುದು. ಹೈಫೈ ಶಾಲೆಗಳು ನಿಮ್ಮ ಮಕ್ಕಳಿಗೆ ಉಚಿತ ಸೀಟ್ ಕೊಡಬೇಕು. ಇದು ಸರ್ಕಾರ ಬಡ ಮಕ್ಕಳಿಗೆ 25% ಸೀಟ್ ನೀಡುತ್ತಿದೆ. ನೀವು ವಾಸವಿರೋ ವಾರ್ಡ್ನಲ್ಲಿರುವ ಯಾವುದೇ ಶಾಲೆಗೆ ಅರ್ಜಿ ಹಾಕಬಹುದು. ಅರ್ಜಿ ಸಲ್ಲಿಸಲು ಫೆಬ್ರವರಿ 19 ಕೊನೆಯ ದಿನಾಂಕ. ಇಂತಹ ಅವಕಾಶ ಬಿಡಬೇಡಿ. RTE ಸೀಟನ್ನು ಉಪಯೋಗಿಸಿಕೊಳ್ಳಿ. RTE, ನಮ್ಮ ಶಿಕ್ಷಣ ನಮ್ಮ ಹಕ್ಕು. ಮೈ ನಡುಗಿಸೋ ಜೋಡಿಗಳ ಏರೋಪ್ಲೇನ್ ಸಾಹಸ. ಬೆಚ್ಚಿ ಬೀಳಿಸುತ್ತೆ ಈ ಅಮೆರಿಕ ದಂಪತಿಯ ಏರೋಸ್ಟಂಟ್. ಹಾರೋ ವಿಮಾನದ ಮೇಲೆ ನಡಿಗೆ ಮಾಡುತ್ತಲೇ ದುರಂತ ಸಾವು. ಹೆಂಡತಿಯ ಕುತ್ತಿಗೆ ಮೇಲೆಯೇ ತೆಂಗಿನಕಾಯಿ ಕತ್ತರಿಸೋ ಗಂಡ. ಸ್ಟಂಟ್ ಕಪಲ್ಸ್ ವೀಕ್ಷಿಸಿ. ಸಮಯ ಸ್ಪೆಷಲ್, ಇಂದು ರಾತ್ರಿ 9:30ಕ್ಕೆ. ಮಹಾಮಾರಿಗೆ ಮದ್ದಿಲ್ವಾ ಬಿಗ್ ಡಿಬೇಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತ್ತೊಬ್ಬರು ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶಸ್ತ್ರಚಿಕಿತ್ಸಾ ತಜ್ಞರು ಡಾಕ್ಟರ್ ಮುರಳೀಧರ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇಲ್ಲಿ ತನಕ ನಾವು ಮಾತನಾಡ್ತಾ ಇದ್ವಿ H1N1 ಬಗ್ಗೆ ಮುನ್ನೆಚ್ಚರಿಕೆ ಮತ್ತು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಸರ್ಕಾರದ ಪಾತ್ರ, ಮಾಧ್ಯಮಗಳ ಪಾತ್ರ, ಮತ್ತೆ ಜನಗಳಲ್ಲಿ ತಮಗೆ ತಾವೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಮುಖ್ಯ, ಮತ್ತೆ ಕೆಲವು ಸಿಂಪ್ಟಮ್ಸ್ ಅನ್ನ ಕೂಡ ನಾವು ಮಾತನಾಡ್ತಾ ಇದ್ವಿ. ಇಲ್ಲೇನಾಗಿದೆ, ನಾನು ಒಂದು ಪ್ರಶ್ನೆ ಕೇಳಿದೆ, ಯಾಕೆ ಕರ್ನಾಟಕದಲ್ಲಿ ಇದು ಮಹಾಮಾರಿ ತರ ಹಬ್ಬುತ್ತಾ ಇದೆ, ದಕ್ಷಿಣ ಭಾರತದ ಯಾವ ರಾಜ್ಯದಲ್ಲೂ ಕಂಡು ಬರ್ತಾ ಇಲ್ಲ, ಯಾಕೆ, ಕಾರಣ ಏನು ಇದಕ್ಕೆ? ಅಂದ್ರೆ ಜನಗಳಿಗೆ ಸ್ವಲ್ಪ ನಾವು ಅಭಯವನ್ನ ಕೊಡಬೇಕಾಗುತ್ತೆ ನಮ್ಮ ಕಾರ್ಯಕ್ರಮದ ಮುಖಾಂತರ. ಅದಕ್ಕೋಸ್ಕರ ಆ ಥರ ನನಗನ್ನಿಸ್ದಂಗೆ ಕರ್ನಾಟಕದಲ್ಲಿ ಮೇ ಬಿ ನಾವು ತುಂಬಾ ತೀಕ್ಷ್ಣವಾಗಿ ಅದನ್ನ ಪರೀಕ್ಷೆ ಮಾಡಿ ಕಂಡುಹಿಡಿತಾ ಇದೀವಿ ಅನ್ನೋ ಒಂದು ಇದಿರ್ಬೋದು. ಅದರಿಂದ ನಾವು ಜಾಸ್ತಿ ಕಂಡುಹಿಡಿತಾ ಇದೀವಿ. ಎಲ್ಲ ಕಡೆ ಇದೆ. ನಾವು ನಾರ್ತ್ ಇಂಡಿಯಾದಲ್ಲಿ ಕೂಡ ನೋಡ್ಬೋದು H1N1 ತುಂಬಾನೇ ಹರಡ್ತಾ ಇದೆ. ಅದರಲ್ಲಿ ಯಾರು ಹೆಚ್ಚು ಕಂಡುಹಿಡಿತಾರೆ ಅದ್ರ ಮೇಲೆ ನಮ್ಗೆ ಅದು ಗಮನಕ್ಕೆ ಬರುತ್ತೆ ಅಷ್ಟೇ. ಆದ್ರೆ ನಾವು ಯಾವುದೇ ರೀತಿಯಾಗಿ ಜನಗಳಿಗೆ ಹೇಳ್ಬಹುದು ಅಂತಂದ್ರೆ ಈ ತರ ಏನು ಪ್ಯಾನಿಕ್ ಆಗುವಂತ ಒಂದು ಏನು ಸಿಚುವೇಶನ್ ಇಲ್ಲ. ಇದೇನು ಈ ಕೋಲ್ಡ್ ಸೀಸನ್ ನಲ್ಲೇ ಜಾಸ್ತಿ ಆಗುತ್ತೆ ಅಂತ ಏನಾದ್ರು ಇದೆಯಾ ಸರ್? ಅದು ಇಲ್ಲ ಆತರ ಇಲ್ಲ, ವಿಂಟರ್ ನಲ್ಲಿ ಜಾಸ್ತಿ ಆಗುತ್ತೆ. ಈ ಫ್ಲೂ ಸೀಸನಲ್, ಸೀಸನಲ್ ಫ್ಲೂ ಅಂಡ್ ಯೂಶುವಲಿ ಇಟ್ ಇಸ್ ಡ್ಯೂರಿಂಗ್ ದಿಸ್ ಸೀಸನ್. ಚಳಿಗಾಲದಲ್ಲಿ ಹೆಚ್ಚಿಗೆ ಬರುವಂತದ್ದು. ಯಾವಾಗ ಥಂಡಿ ಜಾಸ್ತಿ, ಚಳಿಗಾಲ ಮುಗಿತಾ ಬಂತು ಬಿಡಿ, ಇನ್ನೇನು ಲಕಿಲಿ ಲೆಟ್ ಇಟ್ ಎಂಡ್ ಅಂತ ಶಿವ ಅಂತ ಚಳಿ. ಈಗ ಶಿವರಾತ್ರಿಗೆ ಶಿವ ಅಂತ ಚಳಿ ಹೋಯ್ತು ಅಂತಾರಲ್ಲ, ಹಂಗೆ ಶಿವ ಅಂತ ಇದು ಹೋಗ್ಬಿಡ್ಲಿ ಅಂತ ನಮ್ಮ ಇನ್ಫ್ಲುಯೆನ್ಸಾ, ಒನ್ ಟೈಪ್ ಆಫ್ ಇನ್ಫ್ಲುಯೆನ್ಸಾ ವೈರಸ್. ಹೌದು. ಸೊ ಇನ್ಫ್ಲುಯೆನ್ಸಾ ವೈರಸ್ ಒಂದೊಂದು ವರ್ಷದಲ್ಲೂ ಅದ್ರದ್ದು ಒಂದು ಟ್ರೈಟ್ ಚೇಂಜ್ ಮಾಡ್ಕೊಂತ ಬರುತ್ತೆ, ಸ್ಟ್ರೈನ್ ನ. ಸೊ ಹಾಗಾಗಿ ಅದು ಒಂಥರ ವಿರುಲೆಂಟ್ ಆದಾಗ ಎಲ್ಲರನ್ನೂ ಕಾಣಿಸಲ್ಕೊಳುತ್ತೆ. ಸ್ವಲ್ಪ ಅದಕ್ಕೆ ರೆಸಿಸ್ಟೆನ್ಸ್ ಬಂದ್ ಕೂಡಲೇ ಇನ್ನು ಒಂದು ವರ್ಷ ಅದು ಕಾಣಿಸಲ್ಲ. ಅದು ಸ್ಟ್ರೈನ್ ಒಂಚೂರು ಮ್ಯೂಟೇಷನ್ ಆಗತ್ತೆ. ಮ್ಯೂಟೆಂಟ್ ಇದು ವೈರಸ್ ಬರುವಷ್ಟೊತ್ತಿಗೆ ತಿರ್ಗಾ ಜಾಸ್ತಿ ಆಗತ್ತೆ. ಹೀಗಾಗಿ ಅದು ನನಗನ್ನಿಸಿದ ಕಾಲಕ್ಕೆ ಪ್ರತಿ 5 ವರ್ಷಕ್ಕೆ ಒಮ್ಮೆ ಈ ಬದಲಾವಣೆ ಆಗುವಂತದ್ದು. ಥ್ಯಾಂಕ್ಫುಲಿ ಇದು ಮ್ಯೂಟೆಂಟ್ ಅಲ್ಲ. ಮ್ಯೂಟೆಂಟ್ ಆದ್ರೆ ತುಂಬಾ ಭಯ ಆಗ್ತಾ ಇತ್ತು. ಯಾಕಂದ್ರೆ ಈ ಡ್ರಗ್ ವರ್ಕ್ ಆಗುತ್ತೋ ಇಲ್ವೋ ಏನೋ ಭಯ ಆಗ್ತಿದೆ. ವ್ಯಾಕ್ಸಿನ್ ಬೋತ್ ವರ್ಕ್ಸ್ ಫಾರ್ ದಿಸ್ ಬಿಕಾಸ್ ಇಟ್ ಇಸ್ ನಾಟ್ ಮ್ಯೂಟೇಟೆಡ್. ಅಂದ್ರೆ ಇವಾಗ ನಮ್ಮ ಜನಗಳಿಗೆ ಈಗ ಅರ್ಥ ಆಗೋ ಹಾಗೆ ಮೇಡಮ್, ನಾವ್ ಹೇಳ್ತೀನಿ ನಮ್ಮ ಮನೆಯಿಂದಲೇ ನಾವೆಲ್ಲವನ್ನ ಆರಂಭ ಮಾಡಬೇಕು. ಸೊ ಹಾಗಾಗಿ ಮನೆಯಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನ ಕಾಪಾಡೋದು, ಇದು ಮುನ್ನೆಚ್ಚರಿಕೆ ನಾನು ಮಾತಾಡ್ತಾ ಇರೋದು. ನಿಮ್ಮ ಮನೆಗಳನ್ನ ಹೇಗೆ ಇಟ್ಕೊಳ್ಬೇಕು? ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋ ಜೊತೆ ವೈಯಕ್ತಿಕ ಸ್ವಚ್ಛತೆ ಅಂತ ಏನ್ ಹೇಳ್ತೀವಲ್ಲ, ಈಗ ಸಣ್ಣ ನೆಗಡಿ ಕೆಮ್ಮಾದಾಗ್ಲೂ ನಾನೇನ್ ಹೇಳಿದೆ, ಸೀನುವಾಗ ಕೆಮ್ಮುವಾಗ ಮನೆಯಲ್ಲಿದ್ರು ಕೂಡ ನಾನು ಕರ್ಚೀಫ್ನ ಉಪಯೋಗಿಸುವಂತದ್ದು, ಕೈನ ಅವಾಗವಾಗ ತೊಳಿತಿರುವಂತದ್ದು, ಸೀನಿದಾಗ ಕೆಮ್ಮದಾಗ ಕಣ್ಣನ್ನ ಅವಾಗವಾಗ ಕೆಲವರು ಕಣ್ಣು ಮುಟ್ಕೊಳ್ಳುವಂತ ಅಭ್ಯಾಸ ಇರುತ್ತೆ, ಎಲ್ಲಂದ್ರಲ್ಲಿ ಉಗುಳೋ ಅಂತ ಅಭ್ಯಾಸ ಇರುತ್ತೆ. ಇದು ಯಾವ್ದನ್ನು ಮಾಡಬಾರ್ದು. ಒಂದು ನೀರಿನಾಂಶ ಇರುವಂತದನ್ನ ಹೆಚ್ಚಿಗೆ ಸ್ವೀಕಾರ ಮಾಡಬೇಕು. ಆಮೇಲೆ ಒಳ್ಳೆ ಒಂದು ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳ್ತೀವಿ, ಅದನ್ನ ತಗೊಳ್ಬೇಕಾಗ್ತದೆ. ಈ ರೀತಿಯಾದ ಒಂದು ನನ್ನನ್ನ
ಆರೋಗ್ಯವನ್ನ ನಾನು ಕಾಪಾಡ್ಕೊಂಡ್ರೆ, ಮತ್ತೆ ಸಕ್ಕರೆ ಕಾಯಿಲೆ ಅಥವಾ ಹೈಪರ್ ಟೆನ್ಷನ್ ಇದ್ದಂತವ್ರು ಅದನ್ನ ನಿಯಮಿತವಾಗಿ ಅಂದ್ರೆ ಅದನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತ ಕಾಲಕ್ಕೆ ಅದನ್ನ ಟೆಸ್ಟ್ ಪರೀಕ್ಷೆ ಮಾಡಿಸ್ಕೊಂಡು ಕಂಟ್ರೋಲ್ ಇಟ್ಕೊಳ್ಳೋದು ಮಾಡ್ಕೋಬೇಕು ಫಂಡಮೆಂಟಲಿ. ಇದು ಒಂದು ಏನಂದ್ರೆ ಇಲ್ಲಿ ಒಂದು 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 ಇದು ಲೈಟ್ ಆಗಿ ತಗೊಳ್ಬಹುದು. ಆದ್ರೆ ಇನ್ನೊಂದು ರೀತಿಯಲ್ಲಿ ಏನ್ ಹೇಳ್ತಾರೆ, ಮಕ್ಕಳಿಗೆ 35% ಮಕ್ಕಳು ವರ್ಷದಲ್ಲಿ ಫ್ಲೂ ಬರುತ್ತೆ. ಹೌದು. ದೊಡ್ಡವರಿಗೆ 10-20% ಫ್ಲೂ ಬರುತ್ತೆ. ಸೊ ಫ್ಲೂ ಇಸ್ ಎ ಮ್ಯಾಸಿವ್ ಏನೋ ಅದು ಇಟ್ಸ್ ಪಬ್ಲಿಕ್ ಅಫೇರ್, ಅದು ಬಹಳ ಟೂ ಮಚ್ ಅಫೇರ್ ಇದು. ಆವಾಗ ಆ ಪರ್ಸೆಂಟೇಜ್ ಅಲ್ಲಿ ಆಗ್ತಾ ಇರೋದನ್ನ ಇದು H1N1 ಅಥವಾ ಆರ್ಡಿನರಿ ಫ್ಲೂ ಬಂದು ಹೋಗುತ್ತೋ ಇಲ್ವೋ, ಡಾಕ್ಟರ್ ಹೇಳಿದಾಗ 2 ದಿವಸದಲ್ಲಿ ಹೋಗಿ ಆ ಡ್ರಗ್ ತಗೊಳ್ಳದೆ ಇದ್ರೆ ತೊಂದರೆ ಆಗುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಯಾವ ಫ್ಲೂ ಕೇಸಸ್ ಅಲ್ಲಿ, ತುಂಬಾ ಕೇಸಸ್ ನಲ್ಲಿ ಈ ನೆಗ್ಲಿಜೆನ್ಸ್ ಬರುತ್ತೆ ಹೋಗುತ್ತೆ, ಏನಾಗುತ್ತೆ, ಸೀದಾ ಅಂಗಡಿಗೆ ಹೋಗ್ತಾರೆ, ಒಂದು ಕ್ರೋಸಿನ್ ಅದು ಇದು ಯಾವ್ದೋ ಒಂದು ಟ್ಯಾಬ್ಲೆಟ್ ತಗೋತಾರೆ, ಬರ್ತಾರೆ. ಅದು ಏನು ಅದು ಅವ್ರು ಯಾವ ಟೈಮಿಗೆ ತಗೋಬೇಕು ಅಂತ ಗೊತ್ತಿರಲ್ಲ, ಬೆಳಿಗ್ಗೆ ತಗೋತಾರೆ, ಸ್ವಲ್ಪ ಬೆಟರ್ ಅನಿಸ್ತಾ 2 ದಿನ ತಗೊಳಲ್ಲ. ಹೌದು, ಇದು ತಪ್ಪುಗಳು ನಮ್ಮ ಜನರಲ್ಲಿ ಆಗ್ತಾ ಇರ್ತಕ್ಕಂಥ. ಇನ್ನೂ ಎಷ್ಟೋ ಕಡೆ ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಅವ್ರನ್ನ ಕೇಳ್ತಾರೆ, ನನಗೆ ಕೆಮ್ಮು ನೆಗಡಿ ಇದೆ, ಏನಾರು ಒಂದು ಮೆಡಿಸಿನ್ ಕೊಡ್ರಪ್ಪ, ಏನಾರು ಒಂದು ಟ್ಯಾಬ್ಲೆಟ್ ಕೊಡ್ರಪ್ಪ, ಅವ್ರಿಗೆ ತಿಳಿದ ಮಟ್ಟಿಗೆ ಅವ್ರು ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಹೀಗೆಲ್ಲ ನಡೀತಾ ಇದೆ ನಮ್ಮಲ್ಲಿ. ಮತ್ತೆ ಅರವಿಂದ್, ಇದ್ರ ಜೊತೆಲಿ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಇನ್ಕ್ಲೂಡಿಂಗ್ HIV ಏಡ್ಸ್ ಕಾಯಿಲೆ ಕೂಡ, ಆ ಏಡ್ಸ್ ಅಂತ ಕಂಡಿಡಿದ ಜಾನ್ ಲೂಕ್ ಅಂತ ಅವನು ಕೂಡ ಹೇಳ್ತಾನೆ, ಈ ಕಾಯಿಲೆಗೆ ಮಿರಾಕ್ಯುಲಸ್ ಎಸ್ಕೇಪ್ ಇಲ್ಲ, ಏನೋ ಒಂದು ಅದ್ಭುತವಾದ ಏನೋ ಈ ಜಗತ್ತಿನಲ್ಲಿ ಇಲ್ಲದೇ ಇರೋ ಪವಾಡ ಸದೃಶ್ಯವಾದದ್ದು ಇಲ್ಲ. ಕೈ ತೊಳೆಯೋದು, ನೀರ್ ಕಾಯಿಸಿ ಕುಡಿಯೋದು. ಇವಾಗ ಏನಂದ್ರೆ ಅಲ್ಲಿ ಡೋರ್ ತೆಗೆಯುವಾಗ, ಇನ್ನೆಲ್ಲೋ ಮುಟ್ಟುವಾಗ ಸೈಕಲ್ ಹ್ಯಾಂಡ್ಲ್ ಇಡ್ಬೋದು, ಕಾರಿನ ಸ್ಟೇರಿಂಗ್ ಇರ್ಬೋದು, ಎಲ್ಲೋ ಏನೋ ವೈಪ್ ಮಾಡಿ ಅಲ್ಲಿ ಮುಟ್ಟಿರ್ತಾರೆ. ಬಸ್ಸಲ್ಲಿ ಹೋಗುವಾಗ ಹ್ಯಾಂಡ್ಲ್ ಇರ್ಬೋದು, ಪಬ್ಲಿಕ್ ಅಲ್ಲಿ ಓಡಾಡುವಾಗ ಅದು ಅವು ಎಲ್ಲೇ ನಾವು ಕೈಯಲ್ಲಿ ಎಲ್ಲಿ ಇಡ್ತೀವೋ ಅಲ್ಲೆಲ್ಲ ಜನರು ಏನ್ ಮಾಡ್ತಾರೆ, ಮೂಗು ಬಾಯಿ ಏನೋ ಇದು ಮಾಡಿಬಿಟ್ಟು ಅಲ್ಲಿ ಮುಟ್ಟಿರ್ತಾರೆ. ಹಾಗಾಗಿ ನಾವು ಕೈ ತೊಳ್ಕೊಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇಂಥ ಇದನ್ನ ಸಿಚುವೇಶನ್ ತುಂಬಾ ಒಳ್ಳೆಯದು. ಸಿಂಪಲ್ ಸೊಲ್ಯೂಷನ್, ನೀವು ಮ್ಯಾಜಿಕ್ ಸೊಲ್ಯೂಷನ್ ಇಲ್ಲ. ಇನ್ನು ಮುರಳೀಧರ್, ಆ ರೀತಿ ಏನಾದ್ರೂ ಒಂದು, ಈಗ ಎಷ್ಟು ನಾವು ಗುಣಲಕ್ಷಣಗಳು ಹೇಳಿದ್ವಲ್ಲ, ಈ ರೀತಿ ಕೆಮ್ಮಾಗ್ತಕ್ಕಂಥದ್ದು, ನೆಗಡಿ ಆಗೋದು ಅಥವಾ ಜ್ವರ ಆಗೋದು, ಈ ರೀತಿ ಆದಂತಹ ಸಂದರ್ಭದಲ್ಲಿ ಚಾನ್ಸ್ ತಗೋಬಹುದಾ ಜನಗಳು? ನಾನು ಹೇಳಿದೆ ಈಗ ತಾನೆ, ಅವರೇ ಅಂಗಡಿಗೆ ಹೋಗ್ಬಿಟ್ಟು ಪ್ಯಾರಾಸಿಟಮಲ್, ಮನೇಲಿ ಎಲ್ಲರ ಮನೇಲೂ ಪ್ಯಾರಾಸಿಟಮಲ್ ಇರುತ್ತೆ, ಇವಾಗಂತೂ ಒಂದು ಪ್ಯಾರಾಸಿಟಮಲ್ ತಗೊಂಡ್ಬಿಡ್ತಾರೆ ಅವ್ರಿಗೇನೆ. ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಇದಕ್ಕೆ ಎಷ್ಟು ಹೊಡೆತ ಬೀಳುತ್ತೆ ಅಂತ? ತುಂಬಾನೇ ಹೊಡೆತ ಬೀಳುತ್ತೆ. ಯಾಕೆಂತಂದ್ರೆ ಈಗ ನಮ್ಮಲ್ಲಿ ನಾವು ವೈದ್ಯಕೀಯ ನಮ್ಮ ಒಂದು ಸೈನ್ಸ್ ಅಲ್ಲಿ ಹೇಳ್ತೀವಿ, ವೈರಸ್ ಇಂದ ಬರುತ್ತೆ, ಬ್ಯಾಕ್ಟೀರಿಯಾ ಇಂದ ಬರುತ್ತೆ, ಸುಮಾರು ಏನೇನೋ ಇರುತ್ತೆ, ಫಂಗಸ್ ಇವೆಲ್ಲ. ಸೊ ಬರೀ ಪ್ಯಾರಾಸಿಟಮಾಲ್ ಅದು ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡುತ್ತೆ, ಜ್ವರನ ನಾವು ಕಡಿಮೆ ಮಾಡುತ್ತೆ, ಆದ್ರೆ ನಾವು ರೂಟ್ ಕಾಸ್ ನ ಟ್ರೀಟ್ ಮಾಡ್ತಾ ಇಲ್ಲ. ಈಗ ಅಕಸ್ಮಾತ್ ಇಫ್ ಇಟ್ ಇಸ್ ಎ ಬ್ಯಾಕ್ಟೀರಿಯಲ್ ಫೀವರ್ ಅಂದಾಗ ನಾವು ಆಂಟಿಬಯೋಟಿಕ್ ಕೊಡ್ಬೇಕಾಗಿ ಬರುತ್ತೆ, ವೈರಲ್ ಫೀವರ್ ಅಂದಾಗ ಆಂಟಿ ವೈರಲ್ ಕೊಡ್ಬೇಕಾಗಿ ಬರುತ್ತೆ. ಅದನ್ನ ವೈದ್ಯರಲ್ಲಿ ತೋರಿಸಿದಾಗ ಅದು ಡೆಫಿನೆಟ್ ಆಗಿ ನಮ್ಗೆ ಯಾವುದೋ ಒಂದು ಸೂಚನೆ ನಮ್ಗೆ ಗೊತ್ತಿರುತ್ತೆ ಅನುಭವದಿಂದ, ಅದ್ರಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋತೀವಿ. ನೆಸೆಸಿಟಿ ಬಂದ್ರೆ ನಾವು ಬ್ಲಡ್ ಟೆಸ್ಟ್ ಮಾಡ್ಕೋತೀವಿ. ಸೊ ಹೀಗಾಗಿ ನಮ್ಗೆ ಡಿಫ್ರೆನ್ಸಿಯೇಷನ್ ಮಾಡುವಂತ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅವ್ರವರೇ ಮದ್ದು ತಗೊಂಡಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಟ್ರಾನ್ಸಿಯೆಂಟ್ ಆಗಿ ಅವ್ರಿಗೆ ಕಮ್ಮಿ ಆಗುತ್ತೆ ಒಂದು ಫೀಲಿಂಗ್ ಅವ್ರಿಗೆ. ಈಗಂತೂ ಬಿಡಿ, ಎಲ್ಲ ಮೆಡಿಸಿನ್ ಹೆಸರುಗಳು ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ. ನನಗೆ ಜ್ವರ ಬಂದ್ರೆ ಇಂಥದ್ದು, ಕೆಮ್ಮು ಬಂದ್ರೆ ಇಂಥದ್ದು. ಆಮೇಲೆ ಈಗ ಚಿಕ್ಕ ಮಕ್ಕಳಿದ್ರಂತೂ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗಿರುತ್ತೆ ಜ್ವರ ನೆಗಡಿ ಕೆಮ್ಮು ಮಕ್ಕಳಿಗೆ ಬರೋಂಥದ್ದು, 3 ಸಿರಪ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಹೇಳ್ಬಿಡ್ತಾರೆ ನೋಡಿ, ಜ್ವರಕ್ಕೆ ಇದು ತಗೊಂಡೆ, ಕಾಫ್ಗೆ ಕಾಫ್ ಸಿರಪ್ ತಗೊಂಡೆ, ಅಲರ್ಜಿ ಇತ್ತು ಆಂಟಿ ಅಲರ್ಜಿಕ್ ತಗೊಂಡೆ, ಮುಗೀತು. ಅದು ಯಾವ ಟೈಮಲ್ಲಿ ತಗೊಂಡ್ರು, ಯಾವ ಡೋಸೇಜ್ ತಗೊಂಡ್ರು. ಸಾಮಾನ್ಯವಾಗಿ ಯಾವ್ದವ್ರ ಮನೆಗೆ ಹೋಗಿದೆ, ಅವ್ರ ಅಜ್ಜಿ ಒಂದು 10 ಔಷಧಿ ಹೇಳ್ತಾರೆ, ಇದಕ್ಕೆ ಇದು ತಗೋ. ಹಿಂದೆ ಅಜ್ಜಿ ಅಂತ ಹೇಳಿದ್ರೆ ಸೊಪ್ಪು ಹೇಳ್ತಾ ಇದ್ರು, ಯಾವ್ದೋ ಕಷಾಯ ಹೇಳ್ತಾ ಇದ್ರು, ಇವಾಗ ಬ್ರ್ಯಾಂಡ್ ಹೇಳ್ತಾರೆ. ಅದೊಂದು ಇದಾಗಿದೆ. ಬಟ್ ಇದ್ರ ಒಳಗಡೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಈ ಮಿರಾಕ್ಯುಲಸ್ ನೀವು ಇದು ಹೇಳಿದ್ರಲ್ಲ ಏನು, ಸಾಮಾನ್ಯವಾಗಿ ಏನ್ ಹೇಳೋದು, ಕಾಯಿಲೆ ಏನು ಅಂತ ಹೇಳಿ ಔಷಧಿ ತಗೊಂಡು ಕಂಡುಹಿಡಿಬಾರ್ದಂತೆ. ಕಾಯಿಲೆ ಏನು ಅಂತ ಈಗ ಹೇಳ್ತಾರೆ, ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್. ನಮ್ಮಲ್ಲಿ ಏನಾಗಿದೆ, ಟ್ರೀಟ್ಮೆಂಟ್ ಕೊಟ್ಕೊಂಡು ಡಯಾಗ್ನೋಸಿಸ್ ಮಾಡೋದು. ಇದು ವರ್ಕ್ ಆಗ್ಲಿಲ್ಲ, ಇದು ವರ್ಕ್ ಆಗ್ಲಿಲ್ಲ, ಇದು ವರ್ಕ್ ಆಗ್ಲಿಲ್ಲ, ಇನ್ನು ಆಗ್ಬೋದಾ ಅಂತ ಸೆಲ್ಫ್ ಮೆಡಿಕೇಶನ್ ಅಂತ ಹಿಡಿದು ಟ್ರೀಟ್ಮೆಂಟ್ ಕೂಡ. ಸೆಲ್ಫ್ ಮೆಡಿಕೇಶನ್ ಅಂತಕ್ಕಂಥದ್ದೇ ಬಹಳ ತಪ್ಪು ಬಿಡಿ. ಜ್ವರ ಅಂತಕ್ಕಂಥ ಸಣ್ಣ ಪುಟ್ಟ ಅದನ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡೋದಲ್ಲ. ಅದನ್ನ ಆಮೇಲೆ ತಲೆನೋವು ಬಂದ್ರೆ ಇಂಥದ್ದು, ತಲೆನೋವು ಬಂತು ಅಂತಂದ್ರೆ ಅವ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾನೆ ಮನೆಯಲ್ಲಿ. ಅದೆಲ್ಲ ಮುಂದಿನ ದಿವಸಗಳಲ್ಲಿ ಓಕೆ ಇವ್ರಿಗೆ ಹೆಚ್ಚೋನೇನೋ ಬರ್ಲಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಬಟ್ ಆ ಸೆಲ್ಫ್ ಮೆಡಿಕೇಶನ್ಸ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂತಂದ್ರೆ ಅವರು. ನಾನಂತೂ ಮೊನ್ನೆ ಯಾವುದೋ ಒಂದು ಮಾತು ಕೇಳಿದೆ ಮೇಡಮ್, ನೀವು ಆಶ್ಚರ್ಯ ಆಗ್ಬೋದು. ಇವತ್ತೇನೋ ನನಗೆ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ, ತುಂಬಾ ಒತ್ತಡ. ಇವಾಗ ನನ್ನೇ ಎಕ್ಸಾಂಪಲ್ ತಗೊಳ್ಳಿ, ಯಾವುದೋ ಒಂದು ಡೆಲ್ಲಿ ಎಲೆಕ್ಷನ್ ಕೌಂಟಿಂಗ್, ಅವತ್ತು ನನಗೆ ಹೆವಿ ವರ್ಕ್, ಒಂದು ಮೆಡಿಸಿನ್ ಇದೆಯಂತೆ ಟ್ಯಾಬ್ಲೆಟ್, ಅದು ತಗೊಂಬಂದ್ರೆ ನಾನು ಫುಲ್ ಫ್ರೀ ಇರ್ತೇನೆ ಅಂತ ಮೆಂಟಲ್. ಈ ಮಟ್ಟಿಗೆ ನಾವು ಟ್ಯಾಬ್ಲೆಟ್ಗಳ ಮೇಲೆ ಡಿಪೆಂಡ್ ಆಗ್ಬಿಟ್ರೆ
ಮೆಂಟಲ್ ರಿಲೀಫ್ಗೆ ಟ್ಯಾಬ್ಲೆಟ್, ಮೆಂಟಲ್ ಸ್ಟ್ರೆಸ್ ನ ಇದು ಅಮೆರಿಕದಲ್ಲಿ ಒಂದು ಮಾತ್ರೆ ಮಾಡಿದ್ರು, ಪ್ರೆಗ್ನೆಂಟ್ ಆದಾಗ ವಾಂತಿ ಮಾಡಬಾರ್ದು ಅಂತ. ಟೋಲ್ಪಮೈಡು ಅಲ್ಲಿ ಪ್ರೆಗ್ನೆಂಟ್ ಆದ ವಾಂತಿ ಆಗ್ಬೇಕು, ನಮ್ಮ ಸಿನಿಮಾಗಳೆಲ್ಲ ವಾಂತಿ ಆದ್ರೆ ಪ್ರೆಗ್ನೆಂಟ್ ಆಗಿದೆ ಅಂತ. ಯಾವ್ದು ಮಾಡಬೇಕು ಮೇಡಮ್? ಇನ್ನು ಪ್ರಮುಖವಾದಂತಹ ವಿಚಾರಕ್ಕೆ ಬರ್ತೇವೆ. ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಹೇಳಿದಂಗೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಏನೇನು ಮೆಷರ್ಸ್ ತಗೋಬೇಕು ತಗೊಂಡಿದ್ದೀರಾ, ಓಕೆ. ಇನ್ನು ನೀವು ಖಾಸಗಿ ಹಾಸ್ಪಿಟಲ್ಸ್ ಗಳಿಗೆ ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ದೀರಾ, ಏನಾದ್ರು ಇದೆಯಾ ಆ ತರ? ಹೌದು, ಈಗ ಮೊನ್ನೆ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಕೂಡ ಹೆಲ್ತ್ ಮಿನಿಸ್ಟರ್ ಅವರು ಮಾಡಿದಾಗ ಖಾಸಗಿ ಆಸ್ಪತ್ರೆ, ಬೆಂಗಳೂರಿನಲ್ಲಿರೋ ಖಾಸಗಿ ಆಸ್ಪತ್ರೆಯವರ ಹತ್ರ ನೇರವಾಗಿ ಮಾತನಾಡಿದ್ರು, ಮತ್ತೆ ಜಿಲ್ಲೆಗಳಲ್ಲಿ ಇರುವಂತಹ ಖಾಸಗಿ ಆಸ್ಪತ್ರೆಯವರ ಹತ್ರ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಮಾತಾಡಿದ್ರು. ಅವರ ಸಮಸ್ಯೆ ಏನಂತ ಕೂಡ ಅವ್ರು ಆಲಿಸಿದ್ರು. ಖಾಸಗಿ ಆಸ್ಪತ್ರೆನವರು ಹೇಳಿದ್ದು ಒಂದೇನಂದ್ರೆ, ನಮಗೆ ಔಷಧಿ ಮಾತ್ರೆಗಳು ಬೇಕಾಗ್ತದೆ. ಅಂದ್ರೆ ಔಷಧಿ, ಈಗ ಒಸಲ್ಟಮಿವಿರ್ ಕ್ಯಾಪ್ಸೂಲ್ಸ್ ಏನಿದೆ ಅಲ್ಲ, ಇದನ್ನ ಖಾಸಗಿ ಆಸ್ಪತ್ರೆ ಅವರು ಕೂಡ ಅವರಲ್ಲಿ ಯಾವುದೇ ಸಸ್ಪಿಷನ್ ಬಂದಿದ್ದಾಗ್ಲಿ ಅಥವಾ ಪಾಸಿಟಿವ್ ಬಂದಿದ್ದ ಕೇಸ್ಗಳಾಗ್ಲಿ ಫ್ರೀ ಆಗಿ ಕೊಡಬೇಕು, ಉಚಿತವಾಗಿ ಇದನ್ನ ಕೊಡಬೇಕು. ಅವ್ರಿಗೂ ಫ್ರೀ ಆಗಿ ಸಪ್ಲೈ, ಅವರಿಗೆ ನಮ್ಮ ಸರ್ಕಾರದಿಂದನೇ, ನಮ್ಮ DHOಗಳ ಮುಖಾಂತರನೇ ಫ್ರೀ ಆಗಿ ಕೂಡ ಹೋಗುತ್ತೆ. ಇದನ್ನು ಕೂಡ ಡಿಸ್ಕಷನ್ ಆಗಿ ಡಿಸೈಡ್ ಆಗಿ ಇಟ್ ಇಸ್ ಬಿನ್ ಹಾಸ್ಪಿಟಲ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಲಾಸ್ಟ್ ವೀಕ್ ನಾನು ಕೂಡ ರೆಪ್ರೆಸೆಂಟ್ ಮಾಡಿದೆ. ನಮ್ಮಲ್ಲಿ ಬ್ಯಾಂಗ್ಳೂರಿನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂಡ್ ನರ್ಸಿಂಗ್ ಹೋಮ್ಸ್ ಅಸೋಸಿಯೇಷನ್ ಅಂತ ಇದೆ, ಫಾನಾ ಅಂತ, ಫಾನಾ ಬ್ಯಾಂಗ್ಳೂರ್ ಅಂತ. ನಮ್ಮ ಫಾನಾ ರೆಪ್ರೆಸೆಂಟೇಟಿವ್ಸ್ ನ ಹೆಲ್ತ್ ಮಿನಿಸ್ಟರ್ ಅವರು ಗವರ್ಮೆಂಟ್ಸ್ ಕಡೆಯಿಂದ ಕರೆದಿದ್ರು. ನಾವೆಲ್ಲ ಡಿಸ್ಕಷನ್ ಹೋಗಿದ್ವಿ. ಅದರಲ್ಲಿ ಅದನ್ನ ಶೂಟ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಅದು H1N1 ಅಂದ್ರೆ ಬರೀ ಈ ಲೋವರ್ ಕ್ಲಾಸ್ ಅಲ್ಲಿ ಬರುತ್ತೆ, ಅವ್ರು ಬರೀ ಗವರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾರೆ ಅಂತ ಅಲ್ಲ. ಅದಕ್ಕೆ ನಾನು ಕೇಳಿದ್ದೆ, ಎಲ್ಲರಿಗೂ ಬರುತ್ತೆ. ಸೊ ಹಾಗಾಗಿ ನಾವು ಕೂಡ ಟ್ರೀಟ್ ಮಾಡ್ತೀವಿ. ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೂಡ ತುಂಬಾನೇ, ನನ್ನ ಪ್ರಕಾರ ಮೋರ್ ದನ್ 60% ಕೇಸಸ್ ನ ಪ್ರೈವೇಟ್ ಹಾಸ್ಪಿಟಲ್ ಅವರೇ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನ ನಾವು ಆ ಸ್ಟ್ಯಾಟಿಸ್ಟಿಕ್ಸ್ ನ ಪುಟ್ ಫೋರ್ತ್ ಮಾಡಿದಾಗ ಅದಕ್ಕೆ ನಮ್ಗೆ ಅಶ್ಯೂರೆನ್ಸ್ ಕೊಟ್ಬಿಟ್ಟು ಟಮಿ ಫ್ಲೂ ಅದನ್ನೆಲ್ಲ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡಿ ನಿಮ್ಗೆ ನಾವು ಸಪ್ಲೈ ಕೊಡ್ತೀವಿ, ಯಾಕಂದ್ರೆ ಅದ್ರ ಅವೈಲಬಿಲಿಟಿನೇ ಇಲ್ಲ. ಸೊ ಹಾಗಾಗಿ ಅದನ್ನೆಲ್ಲ it is now available and it is also being given. ಏನಂದ್ರೆ ಡಯಾಗ್ನೋಸ್ ಮಾಡಿದಾಗ್ಲೇ ಕೊಡ್ಬೇಕಂತಲ್ಲ, ಇಂತಿಷ್ಟು ಟ್ಯಾಬ್ಲೆಟ್ ನ ಅವರು ಅವ್ರ ಹತ್ರ ಇಟ್ಕೊಳ್ಬೇಕು ಆಸ್ ಎ ಸ್ಟಾಕ್, ಬಫರ್ ಸ್ಟಾಕ್ ಇಟ್ಕೊಳ್ಬೇಕು. ಪ್ರೈವೇಟ್ ಹಾಸ್ಪಿಟಲ್ಸ್ ಅವ್ರು ಅದನ್ನ ಇಟ್ಕೊಂಡು ಪೇಷಂಟ್ಸ್ ಬಂದಾಗ ಅದನ್ನ ಕೊಟ್ಟು ನನಗೆ ಮತ್ತೆ ಬೇಕಂತ. ಏನಾಗ್ಬಿಡುತ್ತೆ ಅಂತಂದ್ರೆ ಬರ್ದಿದ್ದವರು ಪ್ರಿಕಾಷನರಿ ಮನೆಗೆ ತಗೊಂಡೋಗಿ ಇಟ್ಕೊಂಡಿರ್ತಾರೆ. ದಟ್ ಇಸ್ ನಾಟ್ ನೆಸೆಸರಿ. ನಾವು ರಿಪೋರ್ಟಿಂಗ್ ಕೂಡ ಇದೆ. ಈಗ ಒಂದು ಐ ಥಿಂಕ್ ಡಾಕ್ಟರ್ ಹೇಳಿದಂಗೆ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಸೈಡ್ ಇಂದ ಕೂಡ ನಾವು ರಿಪೋರ್ಟ್ ಕಳಿಸಬೇಕಾಗತ್ತೆ ಗವರ್ಮೆಂಟ್. ಇಂತಿಷ್ಟು ಕೇಸಸ್ ನಾವು ಕಂಡಿಡಿದ್ವಿ, ನಾವು ಅದನ್ನ ಟ್ರೀಟ್ ಮಾಡಿದ್ವಿ. ಯಾಕಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಬೇಕು. ನೆಕ್ಸ್ಟ್ ನಾವು ಡ್ರಗ್ಸ್ ನ ಪ್ರೊಕ್ಯೂರ್ ಮಾಡಕ್ಕೋ ಅಥವಾ ವ್ಯಾಕ್ಸಿನ್ಗೆ ಅದಕ್ಕೆಲ್ಲ ಬೇಕಾಗತ್ತೆ. ಸೊ ಹಾಗಾಗಿ ನಾವು ಅದನ್ನ ರಿಪೋರ್ಟ್ ಮಾಡಬೇಕು ಅಂತಾನು ಹೇಳಿದ್ರು. ಅಟ್ ದ ಸೇಮ್ ಟೈಮ್ ನಮ್ಗೆ ಫ್ರೀ ಆಗಿ ಅವೈಲಬಲ್ ಆಗೋಂಗೆ ಮಾಡ್ತೀವಿ. ನೀವು ಕೂಡ ಅದನ್ನ ಯೂಸ್ ಮಾಡಿ. ಸೊ ದಟ್ ಒಂದು ಹೋಲ್ ಹಾರ್ಟೆಡ್ ಎಫರ್ಟ್ ಪ್ರೈವೇಟ್ ಕಡೆಯಿಂದ ಗವರ್ಮೆಂಟ್ ಕಡೆಯಿಂದ ಇಬ್ರು ಸೇರಿ ಇದನ್ನ. ಯಾಕೆ ನಾನು ಪ್ರೈವೇಟ್ ಹಾಸ್ಪಿಟಲ್ಸ್ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅದು ಕೇಸ್ ನ ಕನ್ಫರ್ಮೇಶನ್ ಆದಾಗ್ಲೇ ಕೊಡ್ಬೇಕನ್ನೋದಲ್ಲ. ಸಸ್ಪೆಕ್ಟೆಡ್ H1N1 ಕೇಸಸ್ ಟು ಬಿ ಗಿವನ್ ಟ್ರೀಟ್ಮೆಂಟ್ ಸೊ ದಟ್ ದೇ ವಿಲ್ ನಾಟ್ ಲ್ಯಾಂಡ್ ಅಪ್ ಇನ್ ಅ ಪ್ರಾಬ್ಲಮ್. ಸೊ ಈ ಸಸ್ಪೆಕ್ಟೆಡ್ ಕೇಸ್ಗಳಿಗೆ ಕೂಡ ಟ್ಯಾಮಿ ಫ್ಲೂ ಕೊಡ್ಲಿಕ್ಕೆ ಪ್ರೈವೇಟ್ ಹಾಸ್ಪಿಟಲ್ ಅವರು they can definitely have a buffer stock with them and start giving these tablets to the patient. ಆಮೇಲೆ ಇನ್ನೊಂದು ಡಾಕ್ಟರ್, ಈ ತರ ಏನಾದ್ರು ಪಾಸಿಟಿವ್ ಬಂತು ಅಂತಂದ್ರೆ, ನಾನು ಎಷ್ಟೋ ಕಡೆ ಕೇಳಿದೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಆತರ ಬಂತು ಪಾಸಿಟಿವ್ ಅಂದ ತಕ್ಷಣ ತಗೊಂಡೋಗಿ ICU ಹಾಕ್ಬಿಡ್ತಾರೆ. ಇಲ್ಲ, ಅದೇನಾಗತ್ತೆ ಅಂತಂದ್ರೆ ಅದು ಆ ಮಟ್ಟಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಬಟ್ ಏನಾಗತ್ತೆ ಅಂದ್ರೆ, ಇವಾಗ ICU ಹಾಕಿದಾಗ ನಾವೇನ್ ಮಾಡ್ತೀವಿ, ದೇರ್ ಇಸ್ ಆಲ್ವೇಸ್ ಎನ್ ಎರರ್ ಆಫ್ ಸಸ್ಪಿಷನ್. ಅದನ್ನ ನಾವು ಬೇರೆ ತರಾನು ನೋಡಬಹುದು. ಇವಾಗ ಅಕಸ್ಮಾತ್ ನೀವು ICU ಹಾಕಿದ್ರಿ, ಅವನು ಒಳ್ಳೇದಾಯ್ತು, ಅದು ಆಲ್ವೇಸ್ ಇಟ್ ಇಸ್ ಬೆಟರ್. ಬೈ ಚಾನ್ಸ್ ನಾವು ವಾರ್ಡ್ ಅಲ್ಲೇ ಇಟ್ಟು ಅಥವಾ ಅಡ್ಮಿಟೇ ಮಾಡ್ದಲೆ ಏನೋ ಒಂದು ಮಾತ್ರೆ ಕೊಟ್ಬಿಟ್ಟು ನಾವು ಡಿಸ್ಚಾರ್ಜ್ ಮಾಡ್ಬಿಟ್ವಿ, ಅವನಿಗೆ ಅದು ಜಾಸ್ತಿ ಆಗ್ಬಿಡ್ತು, ನಿಮೋನಿಯಾ ಆಯ್ತು, ಅವ್ನಿಗೆ ವೆಂಟ್ ಇನ್ ಟು ರೆಸ್ಪಿರೇಟರಿ ಫೇಲ್ಯೂರ್, ವೆಂಟಿಲೇಟರ್ ಬೇಕಾಯ್ತು. ಆ ಟೈಮಲ್ಲಿ ವೆಂಟಿಲೇಟರ್ ಸಿಗುದಿಲ್ಲ. ಯಾಕಂದ್ರೆ ವೆಂಟಿಲೇಟರ್ ನಾವು ಬೇರೆ ಬೇರೆ ಪೋಸ್ಟ್ ಆಪರೇಟಿವ್ ಕೇಸಸ್ಗೂ ಯೂಸ್ ಮಾಡ್ತೀವಿ, ಪಾಯ್ಸನಿಂಗ್ ಕೇಸಸ್ ಯೂಸ್ ಮಾಡ್ತೀವಿ. ಹೀಗಿರುವಾಗ ಇದೊಂದು H1N1 ಬಂತು ಅಂದ್ರೆ ವೆಂಟಿಲೇಟರ್ ಖಾಲಿ ಇರಲ್ಲ. ಎವ್ರಿ ಹಾಸ್ಪಿಟಲ್ ಅಂದ್ರೆ ಡಾಕ್ಟರ್ ಮುರಳೀಧರ್ ಆ ಹಂತ ತನಕ ಯೋಚನೆ ಮಾಡ್ಬೇಕಾ ಜನಗಳಿಗೆ? ನನ್ನ ಪ್ರಶ್ನೆ ನೋಡಿ, ಒಂದು ಇದು ಮಾಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಮುರಳೀಧವ್ರು ಹೇಳ್ದಂಗೆ 80% ಟ್ರೀಟ್ಮೆಂಟ್ ಆಗ್ತಾ ಇರೋದು ಪ್ರೈವೇಟ್ ಕ್ಲಿನಿಕ್, 80% ಇನ್ಫ್ರಾಸ್ಟ್ರಕ್ಚರ್ ಗವರ್ಮೆಂಟ್. ದಿಸ್ ಇಸ್ ಅ ಸ್ಟ್ರೇಂಜ್ ಸ್ಟೋರಿ ಇಂಡಿಯಾದ ಹೆಲ್ತ್ ಕೇರ್ ಸಿಸ್ಟಮ್. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈಗ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಸಿಸೇರಿಯನ್ 10% ಮೇಲಿದ್ರೆ ಏನೋ ಸಸ್ಪಿಷನ್ ಅಂತ.
ಪ್ರೈವೇಟ್ ಅಲ್ಲಿ 48% ಇದೆ. ಹೌದು ಹೌದು ಹೌದು. ಗೌರ್ಮೆಂಟ್ ಅಲ್ಲಿ ಲೆಸ್ ದೆನ್ 8%. ದಿಸ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ಇಟ್ ಇಸ್ ಅನ್ವಾಂಟೆಡ್ ಸಿ ಸೆಕ್ಷನ್. ಅಲ್ಲ ಅದು ಬಿಡಿ, ಅದು ಯಾರು ಒಪ್ಪಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಡ್ವಾಂಟೇಜ್ ಎರಡನೇದು ನನಗೆ ಗೊತ್ತಿದ್ದ ಹಾಗೆ ಡೆಂಗಿ ಬಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಲಿಸ್ಟ್ ಕೊಟ್ಟಿದೆ, ಏನ್ ಪ್ರೋಟೋಕಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು. ಮಾಡಲ್ಲ, ಯಾರು ಮಾಡಲ್ಲ. ಆಯ್ತಾ, ಸಿಂಪಲ್ ಮಾನಿಟರಿಂಗ್ ಇದು ಏನು ಕೊಟ್ಬಿಟ್ಟು ORS ಕೊಡ್ತಕ್ಕಂಥದ್ದು. ಆದ್ರೆ they have been taken for a big ride. ಇಲ್ಲ ಅದು ಆ ವಿಚಾರದಲ್ಲಿ ಬಿಡಿ ಸರ್. But here for H1N1 cases which are to be tested ಅಂತ ಏನ್ ಹೇಳ್ತಿದ್ದೀನಿ, that is only the C category people who are in respiratory distress and who probably need ventilator care, who need an ICU admission. ಅಂತವರಿಗೆ ಮಾತ್ರವೇ ನಾವು H1N1 ನ ಸ್ವಾಪ್ ಟೆಸ್ಟ್ ನ ಮಾಡ್ತಾ ಇರುವಂತದ್ದು. ಸೊ ಅವಾಗ ನೀವು ಹೇಳುವಾಗ ಈ ಮಾಡಿದವರೆಲ್ಲರೂ ಕೂಡ ICU ದಲ್ಲಿ ಇರ್ಬೇಕಂದ್ರೆ ಇಟ್ ಇಸ್ ದೋಸ್ ಪರ್ಸನ್ಸ್ ಹೂ ಆರ್ ಎಂಟರಿಂಗ್ ಇನ್ ಟು ದ ICU ಅಂಡ್ ಅವರಿಗೆ ಮಾತ್ರನೇ ಫಿಯರ್ ಇದ್ದಾಗ, ಭಯ ಇದ್ದಾಗ ಪಾಪ ಅವರಿಗೆ ಮಾತ್ರನೇ ಇದನ್ನ ಅಲ್ಲ, ಮಾಡ್ತಾರೆ. ನೀವು ಅಲ್ಲೇನೋ ICU ಹಾಕ್ಬಿಡ್ತಾರೆ, ಇಲ್ಲಿ ಹೊರಗಡೆ ಇರೋರ ಕತೆ ಹೇಳ್ಬೇಕಲ್ಲ, ಅವ್ರ ಗತಿ ಏನು, ಹೊರಗಡೆ ಇರೋರ ಗತಿ ಅಂತ ಅನ್ಬಿಟ್ಟು. ಯಾಕಂದ್ರೆ ಸಾಮಾನ್ಯವಾಗಿ ನೀವೇನೇ ಎಜುಕೇಟ್ ಮಾಡಿ ಜನಗಳಿಗೆ ಒಂದು ಸ್ಮಾಲ್ ಎಂಡೋಸ್ಕೋಪಿ ಮಾಡಿದ್ರು ಕೂಡ ನಿಮ್ಮನ್ನ ಒಂದು 8 hour ಅಬ್ಸರ್ವೇಷನ್ ICU ನಲ್ಲಿ ಇಡ್ತಾರೆ. ICU ಕರ್ಕೊಂಡು ಹೋಗ್ಬಿಟ್ರು ಅಂದ ತಕ್ಷಣ ನಮ್ಮಲ್ಲಿ ಏನೇನೆಲ್ಲ ಯೋಚನೆ ಮಾಡ್ಬಿಡ್ತಾರೆ. ಇಲ್ಲ, it is only a support that is given to the patient if the patient is under respiratory distress. And there are a lot of patients with H1N1 who are in the ICU who are also discharged back, who are back into the wards and discharged. ICU ಹೋದ ತಕ್ಷಣನೇ ವೆಂಟಿಲೇಟರ್ ಅಂತಲ್ಲ, ICU ನಲ್ಲಿ ನಮ್ಗೆ ಬೇರೆ ಒಂದು ವ್ಯವಸ್ಥೆ ಇರುತ್ತೆ, ಹೈಜೀನ್ ಇರುತ್ತೆ, ಕ್ಲೋಸ್ ಮಾನಿಟರಿಂಗ್ ಇರುತ್ತೆ, ಆಕ್ಸಿಜನ್ ಸ್ಯಾಚುರೇಷನ್, ಹಾರ್ಟ್ ರೇಟ್, BP ಅದನ್ನೆಲ್ಲ ಸ್ವಲ್ಪ ಕ್ಲೋಸ್ ಮಾನಿಟರಿಂಗ್ ಇರುತ್ತೆ. ಅದು ಯಾವತ್ತಿದ್ರೂ ಒಂದು ಪ್ರಿಕಾಷನರಿ ಆಗಿ ಒಳ್ಳೇದೇ. ಅದನ್ನ ನಾವು ಬೇಕಾದ್ರೆ ಪೇಷಂಟ್ಸ್ ರಿಲೇಟಿವ್ಸ್ ನ ಕೂಡಿಸ್ಕೊಂಡು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಮಾತಾಡಿ, ಖಂಡಿತ ಆ ಅಂಶಗಳೆಲ್ಲ ಬಹಳ ಮುಖ್ಯವಾದದ್ದು ಅಷ್ಟೇ. ಅದ್ರ ಜೊತೆಗೆ ಇನ್ನೊಂದು ನೋಡಿ, ಕೆಲವು ಈ ಆಪರ್ಚುನಿಸ್ಟಿಕ್ಸ್ ಇದೆ, ಮಾರ್ಕೆಟೈಸ್ಡ್ ಆಪರ್ಚುನಿಸ್ಟಿಕ್ ಇರೋದು. ಮೊನ್ನೆ ಇವರು ಆಪ್ ಅವರು ಗೆದ್ದಾದಾಗ ಒಬ್ಬ ಕೋಲಾ ಮಾಡ್ತಾ ಇದೆ, ಆಪ್ ಕೋಲಾ ಅಂತ ಹೇಳ್ಬಿಟ್ಟು. ಸೊ ಆಪರ್ಚುನಿಟಿ ಅದು ಆಪರ್ಚುನಿಟಿಸ್ಟ್. ಆಮೇಲೆ ಇದು ಬಂತಲ್ಲ, ಏನದು ಅದನ್ನ ಇದನ್ನ ಕಟ್ಕೊಳ್ತಾರಲ್ಲ, ಮಾಸ್ಕ್. ಅದರದ್ದು ಎಂತ ಹಂಗಾಮ ನಡೀತು ಡೆಂಗಿ ಒಂದ್ ಟೈಮಲ್ಲಿ ಬಂದಾಗ. 20 ರೂಪಾಯಿಗೆ ಮಾರಾಟ ಆಗ್ತಾ ಇದ್ದು 100 rupees ಕೊಟ್ಟರು ಮೆಡಿಕಲ್ ಸ್ಟೋರ್ ನಾಟ್ ಅವೈಲಬಲ್. ವೆಂಟ್ ಅಪ್ ಟು 900,000 ಆಯ್ತು. ಬರುತ್ತೆ. ನಾನು ಹೇಳ್ತಾ ಇರೋದು ಯಾಕೆ ಜನಗಳಿಗೆ ಇದನ್ನ ನಾನು ಹೇಳ್ತಾ ಇದೀನಿ ಅಂದ್ರೆ, ಇಂಥ ಟೈಮಲ್ಲೇ ಎಲ್ಲರೂ ಅಡ್ವಾಂಟೇಜ್ ತಗೊಳ್ತಾರೆ. ಈಗ ನಾವ್ ಹೆಂಗ್ ಹೇಳ್ತೀವಿ ಸೀಸನ್ ಅಲ್ಲಿ ಅಂತ, ಅವ್ರಿಗೂ ಸೀಸನ್. ಮಾಸ್ಕ್ ಅಗೇನ್, ನೀವು ಮಾಸ್ಕ್ ಅಂತ ರೇಸ್ ಮಾಡಿದಾಗ ಐ ಜಸ್ಟ್ ವಾಂಟ್ ಟು ಟೆಲ್ ದಿಸ್, ದಟ್ ವಿಚ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಸುಮ್ಮನೆ ಒಂದು ಬಟ್ಟೆ ರೀತಿಯಲ್ಲಿ ಗ್ರೀನ್ ಕಲರ್ ನೀವು ನೋಡ್ತೀರಲ್ಲ ಕಟ್ಕೊಂಡ್ರು, ಇಟ್ ಡಸಂಟ್ ಪ್ರೊಟೆಕ್ಟ್ ಯು ಅಟ್ ಆಲ್ ಅಗೇನ್ಸ್ಟ್ HIV. ಏನಂದ್ರೆ ನೀವು ಒಂದ್ ಸ್ವಲ್ಪ ಹೊತ್ತು ಕಟ್ಟಿರ್ತೀರಿ, ಅದು ಒಳಗಡೆ ಅದು ಪೂರ್ತಿ ನಮ್ಗೇನ್ ಬ್ಲಾಕ್ ಆಗಲ್ಲ, ಗಾಳಿ ಓಡಾಡ್ತಲೇ ಇರುತ್ತೆ. ಮತ್ತೊಂದ್ ಸ್ವಲ್ಪ ಹೊತ್ತು ನಾನು ಮಾತಾಡಿದ್ಮೇಲೆ ಏನಾಗುತ್ತೆ, ಅದು ಅದ್ರದ್ದು ವೇಪರ್ಸ್ ಅಲ್ಲಿ ಕಲೆಕ್ಟ್ ಆಗಿ ಇಟ್ ಗೆಟ್ಸ್ ವೆಟ್, ಇಟ್ ಫಿಲ್, ಮತ್ತೆ ಇನ್ನಷ್ಟು ಅಟ್ರಾಕ್ಟ್, ಪೋರ್ಸ್ ಎಲ್ಲ ಓಪನ್ ಆಗಿ ಇನ್ನೊಂದಷ್ಟು ವೈರಸ್ ನ ಅಟ್ರಾಕ್ಟ್ ಆಗುತ್ತೆ. ಆ ತರದ್ದು ಇಟ್ ಡಸಂಟ್ ಪ್ರೊಟೆಕ್ಟ್ ಯು ಮಚ್. N95 ಮಾಸ್ಕ್ ಅಂತ ಇದೆ, ಇಟ್ ಇಸ್ ಅ ಟ್ರಿಪಲ್ ಏರ್ ಮಾಸ್ಕ್ ವಿಚ್ ಇಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಯು. ಅದನ್ನ ಯಾರ್ಯಾರು ಹಾಸ್ಪಿಟಲ್ ಅಲ್ಲಿ ಆ ಪೇಷಂಟ್ ನ ಕೇರ್ ಕೊಡ್ತಾರೆ ಅಂತವ್ರ ಹತ್ರ ಕೊಡ್ತಿದೆ. ಬಟ್ ಅಗೇನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಎ ಪರ್ಸನ್ ಟು ವೇರ್ ಫಾರ್ ಮೋರ್ ದನ್ 6. ಇಟ್ ಕ್ಯಾನ್ ಬಿ ವರ್ನ್ ಫಾರ್ 6 hours. 6 hours ಆಮೇಲೆ ಮತ್ತೆ ಬದಲಾವಣೆ ಮಾಡಬೇಕು, ಸೈಜ್ ಇದೆ, ಮತ್ತೆ ಬದಲಾವಣೆ ಮಾಡಬೇಕು. ಆ ಸೈಜ್ ಗಿನ ಕಮ್ಮಿ ಇರುವಂತದ್ದು ಮಾತ್ರ ಎಂಟರ್ ಆಗಲ್ಲ ಅಂತ. ಸೊ ಅದಕ್ಕೆ ಆ ಒಂದು ಅದು ಏನಾಗ್ತದೆ, totally gets stuck into your skin, tight ಆಗಿ ಕುತ್ಕೊಳ್ಳುತ್ತೆ, it gets blocked. It is very difficult to also get adjusted to that mask. ಅದೇನು ಹೇಳಿದ್ರಿ ಮೇಡಮ್, ಅದ್ರ N95 ಅಂತ, N95 ಮಾಸ್ಕ್ ಅಂತ. ಆಮೇಲೆ ಈ ಹೈ ರಿಸ್ಕ್ ಗ್ರೂಪ್ಸ್ ಅಲ್ಲಿ ಇರೋಂಗೆ, ಇವಾಗ ಡಾಕ್ಟರ್ ಹೇಳ್ದಂಗೆ ಕೆಲವು ನರ್ಸಸ್, ಪ್ಯಾರಾಮೆಡಿಕ್ಸ್, ಇವನ್ ಡಾಕ್ಟರ್ಸ್ ಅಂತವ್ರಿಗೆ ಇವಾಗ ಈ ತರ ರ್ಯಾಂಪೆಂಟ್ ಇದೆ ಅನ್ನೋ ಟೈಮಲ್ಲಿ ಅವ್ರಿಗೆ ಅದನ್ನ ಅಡ್ವೈಸ್ ಪರ್ಸನಲ್ ಪ್ರೊಟೆಕ್ಟಿವ್ ಎಷ್ಟು ಪ್ರಾಬ್ಲಮ್ ಅಂದ್ರೆ ನೋಡಿ, ಸಾಮಾನ್ಯ ಈ ವಿಂಟರ್ ಸೀಸನ್ ಅಂತಂದ್ರೆ ಮಕ್ಕಳಲ್ಲಿ ಹೆಚ್ಚಿಗೆ ಕೋಲ್ಡ್ ಅಂಡ್ ಕಾಫ್ ಕಾಣಿಸ್ಕೊಳ್ತಾನೆ ಇರುತ್ತೆ. ನಾರ್ಮಲ್ ಕೋಲ್ಡ್ ಅಂಡ್ ಕಾಫ್, ನಾನು ಪಾಪ್ಯುಲೇಷನ್ ಬಂದು ಹೋಗ್ತಕ್ಕ, ಅದೇನಾಗ್ಬಿಡುತ್ತೆ, ಕೋಲ್ಡ್ ಅಂಡ್ ಕಾಫ್ ಬಂತು ಅಂದ ತಕ್ಷಣ ನಾವ್ ಇಷ್ಟೆಲ್ಲ ಹೇಳಿ ಜನಗಳ ಮನಸ್ಸಿಗೆ ಅದೇ ತುಂಬಿಕೊಳ್ಳುತ್ತೆ. ಅದಕ್ಕೆ ಪ್ಯಾನಿಕ್ ಆಗೋದವ್ರು. ಹೌದು, ಅದನ್ನ ಆ ಒಂದು ಇದನ್ನ ಹೋಗ್ಲಾಡಿಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಕೂಡ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಏನ್ ನಮ್ಗೆ ಒಂಚೂರು ಕಾಫ್ ಆಯ್ತು, ಒಂಚೂರು ಕೋಲ್ಡ್ ಆಯ್ತು, ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ, ಅವಾಗ ವೈದ್ಯರು ಅದನ್ನ ಹೌದು ಇದಿರಬಹುದು H1N1 ಅಂತ ಹೇಳಿದಾಗ ಮಾತ್ರ ಅವರೇ ಅದಕ್ಕೆ ಟ್ರೀಟ್ಮೆಂಟ್ ಹಾಕ್ಬಿಡ್ತಾರೆ. ಸೊ ನಾನಾಗಿ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ನೀವು ಹೇಳ್ತೀವಿ, ಅದು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಹೋಗಿ ಔಷಧಿ ತಗೊಳ್ತಾರೆ, ಅಥವಾ ಮನೇಲಿ ನೋಡೋಣ ಬಿಡು ಇದು ಸಾಧಾರಣ ನೆಗಡಿ ಬಂದಿದೆ ಅಲ್ವಾ, ಈಗ ಅವ್ರು ಹೇಳಿದ್ರು 1 ವಾರ ಅಥವಾ 7 ದಿವಸ, ಈ ರೀತಿಯಲ್ಲಿ ನಾವು ಕೂತ್ಕೊಳ್ಳೋದು ಒಳ್ಳೇದಲ್ಲ. ಇದು ನಾವು ಪ್ರತಿಯೊಬ್ರು ಕೂಡ, ಸಾಮಾನ್ಯ ಜನರಾಗ್ಲಿ ಎಲ್ಲರೂ ಕೂಡ ಇದನ್ನ ತಿಳ್ಕೊಬೇಕು. ವಾಯ್ದೆ ಜ್ವರ ಅಂತ ಇದ್ರು ಹಳೆ ಕಾಲದಲ್ಲಿ, ಅಜ್ಜಿ ಅದು ವಾಯ್ದೆ ಜ್ವರ ಬಿಡಿ, 3 ದಿನಕ್ಕೆ ಒಂದ್ಸರ್ತಿ ಬರುತ್ತೆ, 3 ದಿನ ಬಿಟ್ಟು ಹೋಗುತ್ತೆ, 5 ದಿನ ಬಿಟ್ಟು ಹೋಗುತ್ತೆ ಅಂತೆಲ್ಲ, ಹಂಗೆ ಅದೇ ಬಂದ್ಬಿಟ್ಟಿದೆ. ಒಂದು ವೈರಲ್ ಫೀವರ್
ಮೆಡಿಸಿನ್ ತಗೊಂಡ್ರೆ 5 days ಅಲ್ಲಿ ಹೋಗ್ಬೇಕು. ಆತರ ಲೆಕ್ಕಾಚಾರ ಇವಾಗ ಎಲ್ಲರಿಗೂ. ಆಮೇಲೆ ಈಗ ಮಗುಗೆ ಏನೋ ಬಂದಿರುತ್ತೆ ಅನ್ಕೊಳ್ಳಿ, ಏನ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಲ್ಲ ಅದನ್ನ ಬರ್ದಿಟ್ಕೋತಾರೆ ಡೈರಿನಲ್ಲಿ, ನೆಕ್ಸ್ಟ್ ಮಗುಗ್ ಬಂದ್ರೆ ಅದನ್ನೇ ತಗೊಂಡ್ಬರ್ತಾರೆ ಮತ್ತೆ. ಹೀಗೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಏನಂದ್ರೆ, ಈಗ ಎಷ್ಟೋ ಮನೆಗಳಲ್ಲಿ ಈಗ್ಲೂ ಹಳೆ ಕಾಲದ ಪದ್ಧತಿ ನಾವು ಈಗ್ಲೂ ನೋಡ್ತೀವಿ. ಏನಪ್ಪಾ ಅಂದ್ರೆ, ಒಂದು ಜ್ವರ ಬಂದಿದೆ, ಕಷಾಯ ಕೊಡು, ನೀರ್ನ ಬಾರಿ ಕಮ್ಮಿ ಕೊಡು, ಯಾವುದು ಎಲ್ಲಾನು ತಪ್ಪೆ. ನೀರ್ ಆಕ್ಚುಲಿ ಜ್ವರ ರಿಪೀಟೆಡ್ ಆಗಿ ಬಂದಾಗ ಮೈಯಿಂದ ಡಿಹೈಡ್ರೇಷನ್ ಆಗ್ಬಿಡುತ್ತೆ. ಗೊತ್ತೇ ಇರಲ್ಲ, ಒಂದು ಸಣ್ಣ ಒಂದು 10 ವರ್ಷದ ಮಗುನಲ್ಲಿ 1 ಲೀಟರ್ ನೀರ್ ಹೋಗುತ್ತೆ. ಒಂದ್ಸತಿ ಜ್ವರ ಬಂದ್ರೆ ವಾಟರ್ ವೇಪರ್ ನಿಂದ. ಸೊ 3 ಸತಿ ಜ್ವರ ಬಂದ್ಬಿಟ್ರೆ 3 ಲೀಟರ್ ಹೋಗುತ್ತೆ. ನಾವು ಯಾವ ಮಗುಗ್ 3 ಲೀಟರ್ ನೀರ್ ಕೊಡ್ತೀವಿ? ಹಾಗಾಗಿ ನಾವು ಅದನ್ನೆಲ್ಲ ಹೇಳ್ಬೇಕು. ಹೈಡ್ರೇಷನ್ ನಿಜ. ಈಗ ನಮ್ಗೆ ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಜ್ವರ ಬಂದಾಗ ಅಯ್ಯೋ ನೀರ್ ಕುಡಿಬೇಡ ಅಂತ ಇದ್ರು. ನೀರ್ ಕುಡಿಸ್ಬೇಕಲ್ಲ, ಅದು ಮೆಡಿಕಲ್ ಸೈನ್ಸ್ ತಪ್ಪು ಮಾಡಿದೆ. ಹಿಂದೆ ಸುಟ್ಕೊಂಡ್ರೆ ನೀರ್ ಹಾಕ್ಬೇಡಿ ಅಂತಿದ್ರು. ನೀರ್ ಅಲ್ವಾ, ಹೊಪ್ಪಳೆ ಬರುತ್ತೆ ಅಂತ. ಇವಾಗ ಏನಾಗಿದೆ, ಇಟ್ಸ್ ಎಂಟೈರ್ಲಿ ಬಟ್ ಇದ್ರ ಜೊತೆಲಿ ಇನ್ನೊಂದು ಏನಾಗಿದೆ ಗೊತ್ತಾ, ಈ ಕಾಯಿಲೆ ಬಂದಾಗ 2009ರಲ್ಲಿ ಅಮೆರಿಕದಲ್ಲಿ ಬಂದಾಗ, ಇದು ಇನ್ನು ಬಂದಿದ್ದು ಇಂಟ್ರೆಸ್ಟಿಂಗ್ ನೋಡಿ. ಒಂದು ಈ ವೈರಾಣು ಇಷ್ಟು ಡೆಡ್ಲಿ ಆಗೋದಕ್ಕೆ ಕಾರಣ, ಒಂದು ಮನುಷ್ಯನಲ್ಲೇ ಇದ್ದಿದ್ದು ಇನ್ನೊಂದು ಹಂದಿ, ಇನ್ನೊಂದು ಕೋಳಿ, ಇವೆಲ್ಲ ಮಿಕ್ಸ್ ಆಗಿ ಬಂದಿರತಕ್ಕಂಥದ್ದು. ಈಗ ಏನ್ ಹೇಳ್ತಾರೆ ಇವತ್ತು, ಇದಕ್ಕೆ ಮೂಲ ಕಾರಣ ಏನು ಅಂತಾನು ಕೇಳ್ಬೇಕಂತೆ. ನಮ್ಮ ಫಾರ್ಮಿಂಗ್ ಸಿಸ್ಟಮ್, ಈಗ ಹಂದಿ ಹಿಂದೆ ಯಾರೋ 4 ಆಗ್ತಾ ಇದೆ, ಇವಾಗ 10 ಲಕ್ಷ ಒಂದ್ ಕಡೆ ಇರುವಂತದ್ದಿದೆ. ಹೌದು ಹೌದು ಹೌದು. ಸ್ಪ್ರೆಡ್ ಆದ್ರೆ ಮತ್ತೆ ಗ್ಲೋಬಲ್ ಇದ್ರಲ್ಲಿ ಏನ್ ತಿಳ್ಕೊಳ್ಬೇಕು ನಾವಂದ್ರೆ, ಈಗ ಇರುವಂತ H1N1 ಇದು ಹಂದಿ ಅಲ್ಲ, ಜನರಲ್ ಇದು ಒಂದು ಬಹಳ ಕೆಟ್ಟ ಬಟ್ ಈಗ ಇರುವಂತಹ ಒಂದು ಟರ್ಮಿನಾಲಜಿ ಏನಿದೆ, ಇಟ್ ಇಸ್ H1N1, ಇಟ್ ಇಸ್ ನೋ ಲಾಂಗರ್ ಸ್ವೈನ್ ಫ್ಲೂ, ಹಂದಿ ಜ್ವರ ಅಲ್ಲ. ಈಗ H1N1 ಅಂತಕ್ಕಂಥದ್ದು ಹಂದಿ ಜ್ವರ ಅಲ್ಲ. ಇಲ್ಲ, ಇದನ್ನ H1N1 ಅಂತ ಅಷ್ಟೇ ಅನ್ಕೊಳ್ಳಿ, ಯಾಕಂದ್ರೆ ಹುಟ್ಟು ಅಲ್ಲಿಂದ ಬಂದಿರೋದ್ರಿಂದ ಅಂತ ಕರೀತಾ ಇದ್ದಾರೆ. ಮತ್ ಸುಮಾರು ಜನರಲ್ಲಿ ನಾನು ಹಂದಿ ತಿನ್ಬೋದಾ, ಈ ಹಂದಿಗಳು ಇಷ್ಟೊಂದು ಸಾಕಾಣಿಕೆ ಮಾಡ್ತಿದಾರಲ್ಲ ಅದನ್ನ ಪರವಾಗಿಲ್ವಾ, ಹಂದಿಗಳೆಲ್ಲ ಕೊಲ್ಬೇಕಾ, ಈ ರೀತಿಯಾದ ಭಾವನೆ ಬರ್ತಾ ಇದೆ. ಸೊ ಇಲ್ಲಿ ಜನರಲ್ಲಿ ಒಂದು ತಿಳ್ಕೊಬೇಕಾಗಿರೋದ್ರಿಂದ ಹಂದಿಗೂ ಈ H1N1 ಗೆ ಈಗ ಜನರಲ್ಲಿ ಹರಡ್ತಾ ಇರುವಂತದಕ್ಕೂ ಸಂಬಂಧ ಇಲ್ಲ. ಮತ್ತೆ ಈಗ ಕೆಲವು ಕಡೆ ನಾನು ಓದ್ದೆ, ಏನ್ ಮಾಡಬಹುದು, ಹೇಗೆ ಹರಡುತ್ತೆ, ಬೇಯಿಸಿ ತಿನ್ಬೇಕು, ಹಂದಿ ಮಾಂಸ ತಿಂತಕ್ಕಂತ. ಇಟ್ ಇಸ್ ನೌ ನಾಟ್ ಅಟ್ ಆಲ್ ವಿತ್ ಹಂದಿ. ಹಂದಿಗೂ ಇದಕ್ಕೂ ಸಂಬಂಧನೇ ಇಲ್ಲ. In general it holds good because of the tapeworm and whole lot of issues. No. Right now for H1N1 it does not say it is because of handi. You just take it out, it is not handi at all. It is from human being to another human being. ಒಬ್ಬ ಮನುಷ್ಯನಿಗೆ ಬರುತ್ತೆ ಡ್ರಾಪ್ಲೆಟ್ ಇನ್ಫೆಕ್ಷನ್, ಗಾಳಿನಲ್ಲಿ ಬರುವಂತದ್ದು. ಆದ್ರೂ ಅದೇ ನಮ್ಮಲ್ಲಿ ನೋಡಿ, ಆ ಹೆಸರು ಕೂಡ ಹಂದಿ ಜ್ವರ ಅನ್ನಕ್ಕೂ, ಜ್ವರ ಬಂದಿದೆ ಅನ್ನಕ್ಕೂ, ಹಂದಿ ಜ್ವರ ಬಂದಿದೆ ಅನ್ನೋದಕ್ಕೂ ಬಹಳ ವ್ಯತ್ಯಾಸ. ಕೆಲವು ಸರಿ ನೋಡಿ, ಲೆಪ್ರಸಿಯನ್ನ ಸೌತ್ ಅಮೆರಿಕಾದಲ್ಲಿ ಹ್ಯಾನ್ಸನ್ಸ್ ಡಿಸೀಸ್ ಅಂತ ಹೆಸರು ಚೇಂಜ್ ಮಾಡಿದ್ಮೇಲೆ ಅದರ ಭಯ ಹೋಯ್ತು. ಒಂದು ಭಯ, ಒಂದು ಕಾಯಿಲೆ ಭಯ ಕೂಡ. ಬಟ್ ಇದ್ರ ಒಳಗಡೆ ಇನ್ನೊಂದು ಹೇಳ್ಬೇಕು, ಈ H1N1 ಇಂಥ ಮಾರಿ ಅಂತ ಹೇಳಿ ಅದು ಮಾಡಿದ್ರ ಬಗ್ಗೆ ಒಂದು ರಾಜಕೀಯವೂ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ರಮ್ಸ್ಫೆಲ್ಡ್ ನಿಮ್ಗೆ ಗೊತ್ತಿರ್ಬೇಕು, US ಸೆಕ್ರೆಟರಿ ಆದವರು, ಅವರೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾನೇನ್ ಹೇಳಿದೆ, ಪ್ರತಿ 5 ವರ್ಷಕ್ಕೆ ಒಮ್ಮೆ ಇದು ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ಅನ್ಕೊಳ್ಳೋದಾದ್ರೆ 2009ರಲ್ಲಿ ಶುರು ಆಗಿತ್ತು. 2010ರಲ್ಲಿ ವಿ ಹ್ಯಾಡ್ 2552 ಕೇಸಸ್. ಪಾಸಿಟಿವ್ ಕೇಸಸ್. ಅಂಡ್ 2009 ನಲ್ಲಿ 1799 ಕೇಸ್ ಇತ್ತು. ಬಟ್ ಆಸ್ ಆಫ್ ನೌ ಇಟ್ ಇಸ್ 285 ಅಂಡ್ ಹೋಪ್ ವಿಲ್ ನಾಟ್ ಇನ್ಕ್ರೀಸ್ ಮೋರ್. ಬಿಸಿಲು ಬರ್ಲಿಕ್ಕೆ ಶುರು ಆಗ್ಲಿ ಅಂತ ಅನ್ಕೊಳ್ಳೋಣ, ಚಳಿಗಾಲ ಹೋಗ್ಲಿ ಅಂತ. ಸನ್ಶೈನ್ ಇಸ್ ಎ ಗುಡ್ ಡಿಸ್ಇನ್ಫೆಕ್ಟೆಂಟ್ ಅಲ್ಲ. ಅದು ನೋಡಿ ಹೆಂಗಾಗುತ್ತೆ ಅಂದ್ರೆ, ಈಗ ಸಮ್ಮರ್ ಅಲ್ಲೂ ಅಷ್ಟೇನೆ, ಬೇಗ ಮಳೆ ಬರಲಿಲ್ಲ ಅಂತಂದಾಗ ಸಮ್ಮರ್ ಹೆಚ್ಚಾಗ್ತಾ ಮತ್ತೆ ಯಾವ್ದಾದ್ರು ಈ ತರ ಡಿಸೀಸ್ ಗಳು ಹುಟ್ಕೊಳ್ತಾವೆ, ಸೀಸನಲ್ ವೇರಿಯೇಷನ್ಸ್. ಸೊ ದಟ್ ವೇ ದಿಸ್ ಇಯರ್ ಇಟ್ ಇಸ್ ಲೆಸ್. ಇದನ್ನ ಹಂದಿ ಜ್ವರ ಅಂತಕ್ಕಂಥದ್ದು ಬೇಡ. ಬಹಳ ಒಳ್ಳೆ ಇನ್ಫಾರ್ಮೇಶನ್ಸ್. ಇದನ್ನ H1N1 ಅಂತ ನಾವು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಒಂದು ವಾಟ್ಸ್ಆಪ್ ಅಲ್ಲೆಲ್ಲ ಓಡಾಡ್ತಾ ಇತ್ತು, ಒಂದು ಬರ್ಡ್ ಮತ್ತೆ ಒಂದು ಪಿಗ್ ಎರಡು ಮದುವೆ ಆದ್ರಂತೆ, ನೆಕ್ಸ್ಟ್ ಡೇ ಇಬ್ರು ಸತ್ತು ಹೋಗ್ಬಿಟ್ರಂತೆ. ಬರ್ಡ್ ಡೈಡ್ ಬಿಕಾಸ್ ಆಫ್ H1N1 ಅಂಡ್ ಪಿಗ್ ಡೈಡ್ ಬಿಕಾಸ್ ಆಫ್ ಬರ್ಡ್ ಫ್ಲೂ ಅಂತ. ಸೊ ಹಾಗಾಗಿ ಜನಗಳಿಗೆ ನಾವು ಯಾಕೆ ಇಷ್ಟು ಇದಾಗಿ ಹೇಳ್ತಾ ಇದೀವಿ ಅಂದ್ರೆ, ನೀವು ಭಯ ಪಟ್ಕೊಳ್ಳೋಂಥದ್ದು ಏನಿಲ್ಲ, ತಲೆ ಮೇಲೆ ಏನೋ ಆಕಾಶ ಬಿದ್ದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಇನ್ನು ಅಂತಿಮ ಹಂತದ ಚರ್ಚೆಗೆ ಬರೋಣ. ಒಂದು ವೇಳೆ ಈ ರೀತಿ ಆಗಿ ನೀವು ಯಾವುದಾದ್ರೂ ಒಂದು ಸರ್ಕಾರಿ ಆಸ್ಪತ್ರೆಗೋ ಖಾಸಗಿ ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಅಲ್ಲಿ ಏನು ಟ್ರೀಟ್ಮೆಂಟ್ ಸಿಗಬೇಕು, ಒಂದು ವೇಳೆ ಸಿಗ್ತಾ ಇಲ್ಲ ಅಂತಂದ್ರೆ ಮುಂದೆ ಏನು ಮಾಡಬೇಕು? ಚರ್ಚೆನ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ. ಶಿವರಾತ್ರಿ ಪ್ರಯುಕ್ತ ಶ್ರೀ ಕ್ಷೇತ್ರ ಕೋಟಿಲಿಂಗೇಶ್ವರ ದೇವಾಲಯದಲ್ಲಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ಬ್ರಹ್ಮರಥೋತ್ಸವ 108 ಅಡಿ ಶಿವಲಿಂಗಕ್ಕೆ ಅಭಿಷೇಕವನ್ನ ಏರ್ಪಡಿಸಲಾಗಿದೆ. ಸರ್ವರಿಗೂ ಸುಸ್ವಾಗತ. ಧರ್ಮಾಧಿಕಾರಿಗಳು ಶ್ರೀ ಸಾಂಬಶಿವಮೂರ್ತಿ ಸ್ವಾಮೀಜಿ. ರಮೇಶ, ರಾತ್ರಿ ಪಾರ್ಟಿಗೆ ಹೋಗೋದು ಹೇಗೆ?
ಏನ್ ತರ್ಲಿ ನಿಮ್ದು? ಹೋಗಿ ಓದ್ಕೊಳ್ಳಿ. ಅರೆ ಗೋಬೆ, ಅಪ್ಪ ಮಲ್ಕೊಂಡ್ಮೇಲೆ ಮೆಲ್ಲಗೆ ಅವ್ರ ಕ್ರೆಡಿಟ್ ಕಾರ್ಡ್ ಎಗರಿಸು. ಆಮೇಲೆ ಮೆಲ್ಲಗೆ ಅವರ ಕಾರ್ ಕೀ ಎತ್ಕೊಂಡ್ಬಿಡು. ಕೇಳಿಸ್ಕೊಳ್ತಿದ್ಯಲ್ಲ? ಯಾವ ಅಪ್ಪಂಗೂ ಕ್ಯಾಡ್ಬರಿ 5 ಸ್ಟಾರ್ ನಲ್ಲಿವೆ ಚಾಕ್ಲೇಟ್, ಕ್ಯಾರಮಲ್ ಮತ್ತು ಮೋಗ. ತಿನ್ನಿ ಮೈ ಮರೆತು ಬಿಡಿ. ಕ್ಯಾಡ್ಬರಿ 5 ಸ್ಟಾರ್ ನಮ್ಮ ಈಗ ದೊಡ್ಡ ಸೈಜ್ ನಲ್ಲೂ. TMT, ಇಂಡಸ್ TMT. ಇದರಲ್ಲಿ 1, 2, 3 ಟ್ರೈಕೋರ್ ಇದೆ. ಟ್ರೈಕೋರ್ ಇದ್ರೆ ಸ್ಟೇಬಲ್, ಸ್ಟ್ರಾಂಗ್, ಸೇಫ್. ಇಂಡಸ್ TMT with Trico, the original. ಕಾದು ತಮಿಳ್ನಾಡು ಅರುವಾಯಲ್ಲೇ ಮುಂಬೈ ಪಿಸ್ತೂಲ್ ನಹಿರೇ ಕುತ್ತೆ ಕರ್ನಾಟಕ TMT, ಇಂಡಸ್ TMT. ಇದರಲ್ಲಿ 1, 2, 3 ಟ್ರೈಕೋರ್ ಇದೆ. ಟ್ರೈಕೋರ್ ಇದ್ರೆ ಸ್ಟೇಬಲ್, ಸ್ಟ್ರಾಂಗ್, ಸೇಫ್. ಇಂಡಸ್ TMT with Trico, the original. Kiss me, close your eyes and miss me. Close your eyes and kiss me. I can reach your lips on your fingertips. I can see your smile come on my lips. And have you felt the new silk? Softer, smoother, silkier. Cadbury Dairy Milk Silk. ಕಾದು ತಮಿಳ್ನಾಡು ಅರುವಾಯಲ್ಲೇ ಮುಂಬೈ ಪಿಸ್ತೂಲ್ ನಹಿರೇ ಕುತ್ತೆ ಕರ್ನಾಟಕ ಇಂಡಸ್ TMT, the original. ನಿಮ್ಮ ಮಕ್ಕಳು ದೊಡ್ಡ ಶಾಲೆಗಳಲ್ಲಿ ಓದಬಹುದು. ಹೈಫೈ ಶಾಲೆಗಳು ನಿಮ್ಮ ಮಕ್ಕಳಿಗೆ ಉಚಿತ ಸೀಟ್ ಕೊಡಬೇಕು. ಇದು ಸರ್ಕಾರ ಬಡ ಮಕ್ಕಳಿಗೆ 25% ಸೀಟ್ ನೀಡುತ್ತಿದೆ. ನೀವು ವಾಸವಿರೋ ವಾರ್ಡ್ನಲ್ಲಿರುವ ಯಾವುದೇ ಶಾಲೆಗೆ ಅರ್ಜಿ ಹಾಕಬಹುದು. ಅರ್ಜಿ ಸಲ್ಲಿಸಲು ಫೆಬ್ರವರಿ 19 ಕೊನೆ ದಿನಾಂಕ. ಇಂತಹ ಅವಕಾಶ ಬಿಡಬೇಡಿ. RTE ಸೀಟನ್ನು ಉಪಯೋಗಿಸಿಕೊಳ್ಳಿ. RTE, ನಮ್ಮ ಶಿಕ್ಷಣ ನಮ್ಮ ಹಕ್ಕು. ಮೈ ನಡುಗಿಸೋ ಜೋಡಿಗಳ ಏರೋಪ್ಲೇನ್ ಸಾಹಸ. ಬೆಚ್ಚಿ ಬೀಳಿಸುತ್ತೆ ಈ ಅಮೆರಿಕ ದಂಪತಿಯ ಏರೋಸ್ಟಂಟ್. ಹಾರೋ ವಿಮಾನದ ಮೇಲೆ ನಡಿಗೆ ಮಾಡುತ್ತಲೇ ದುರಂತ ಸಾವು. ಹೆಂಡತಿಯ ಕುತ್ತಿಗೆ ಮೇಲೆಯೇ ತೆಂಗಿನಕಾಯಿ ಕತ್ತರಿಸೋ ಗಂಡ. ಸ್ಟಂಟ್ ಕಪಲ್ಸ್ ವೀಕ್ಷಿಸಿ. ಸಮಯ ಸ್ಪೆಷಲ್, ಇಂದು ರಾತ್ರಿ 9:30ಕ್ಕೆ. ಮತ್ತೊಮ್ಮೆ ಮಹಾಮಾರಿಗೆ ಮದ್ದಿಲ್ವಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಆಗಲೇ ಸಾಕಷ್ಟು ಚರ್ಚೆ ಮಾಡಿದ್ವಿ ಈ H1N1 ಗೆ ಸಂಬಂಧಪಟ್ಟಂತೆ. ಇನ್ನು ಮುಂದೆ ನಾವು ಕೂಡ ಹಂದಿ ಜ್ವರ ಅನ್ನೋ ಪದವನ್ನು ಬಳಕೆ ಮಾಡೋದಿಲ್ಲ. ಸೊ ಮೇಡಮ್, ಇವಾಗ ಟ್ರೀಟ್ಮೆಂಟ್ಗಳೇ ಬರೋದಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವೇಳೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಏನ್ ಮಾಡಬೇಕು ಪಬ್ಲಿಕ್? ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಮಾತ್ರೆಗಳೆಲ್ಲ ಕಡೆನೂ ಅವೈಲಬಿಲಿಟಿ ಇದೆ ನನಗೆ ಹೇಳ್ದಂಗೆನೆ. ಆಮೇಲೆ ಬೆಂಗಳೂರಿನ ತಗೊಳ್ಳೋದಾದ್ರೆ ಬೆಂಗಳೂರಿನ DHO ಆಫೀಸ್ ಬಂದು 10 ಗಂಟೆಯಿಂದ 5 ಗಂಟೆವರೆಗೆ ಒಂದು ಫೋನ್ ನಂಬರ್ ಹೇಳಿದ್ದಾರೆ. ಅದಕ್ಕೆ ಯಾವಾಗ್ಲೇ ಫೋನ್ ಮಾಡಿದ್ರು ಕೂಡ ಅವರಿಗೆ ಔಷಧಿಗಳಾಗ್ಲಿ, ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು, ಯಾವುದೇ ಒಂದು ಕಾಮನ್ ಮ್ಯಾನ್ ದೇ ಕ್ಯಾನ್ ಕಾಲ್ ದೆಮ್ and go there, get tested and they can take the tablets if it is necessary again. ಇನ್ನೊಂದು BBMPಯ ದಾಸಪ್ಪ ಹಾಸ್ಪಿಟಲ್ ಅಂದ್ರೆ ಟೌನ್ ಹಾಲ್ ಹತ್ರ ಇದೆ. ಅವರು ಕೂಡ 24/7 ದೇ ಆರ್ ಓಪನ್. ಅಲ್ಲಿ ವೈದ್ಯರು ಕೂತಿರ್ತಾರೆ, ಅವರಲ್ಲಿ ಕೂಡ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಮತ್ತೆ ಇನ್ನೊಂದು, ನೀವು ಆಗ ಬ್ರೇಕ್ ನಲ್ಲಿ ಒಂದು ಮಾಹಿತಿ ಕೊಡ್ತಾ ಇದ್ರಿ, ಈ ವರ್ಷ ಕಡಿಮೆ ಇದೆ ಆಕ್ಚುಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ. ಅದನ್ನು ಕೂಡ ಒಂದ್ಸರ್ತಿ ಹೇಳಿ ಜನಗಳಿಗೆ. ಈ ವರ್ಷನೇ ಸಿಕ್ಕಾಬಟ್ಟೆ ಆಗ್ಬಿಟ್ಟಿದೆ ಅನ್ನೋ ಒಂದು ಫೀಲಿಂಗ್ಸ್ ಹೋಗುತ್ತೆ ಅದರಿಂದ. ಇಲ್ಲ, 2009ರಲ್ಲಿ 1799 ಕೇಸ್ ಪಾಸಿಟಿವ್ ಇದ್ವು.
ಆಮೇಲೆ 2010ರಲ್ಲಿ 2500ಕ್ಕೂ ಹೆಚ್ಚು ಜನಕ್ಕೆ ಇದು ಪಾಸಿಟಿವ್ ಇತ್ತು. ನಮ್ಮ ರಾಜ್ಯದಲ್ಲಿ ನಾವೇನ್ ಹೇಳ್ತೀವಿ, ಪ್ರತಿ 5 ವರ್ಷಕ್ಕೊಮ್ಮೆ ಹೆಚ್ಚಿಗೆ ಆಗತ್ತೆ ಇದು ಅನ್ನೋದು. ಆ ಲೆಕ್ಕದಲ್ಲಿ ತಗೊಂಡ್ರೆ ಈ ವರ್ಷ ಖಂಡಿತ ಅದಾಗಿಲ್ಲ, ಕಡಿಮೆ ಇದೆ. ಹಾಗಾಗಿ ನಮ್ಮಲ್ಲಿ ಇದು ಕಂಟ್ರೋಲ್ ನಲ್ಲಿ ಇದೆ. ಅಂದ್ರೆ ಇವಾಗಲೇ ನಮ್ದು ಕೇವಲ 285 ಕೇಸ್ ಮಾತ್ರ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಇಲ್ಲಿ ತನಕ. ಜೊತೆಗೆ ಚಳಿಗಾಲ ಕೂಡ ಮುಗಿತಾ ಇರತಕ್ಕಂಥದ್ದು, ಪ್ರಖರವಾದ ಬಿಸಿಲು ಬರುತ್ತೆ, ಅಷ್ಟೊಂದು ಪರಿಣಾಮ ಬೀರಲ್ಲ ಇದು ಬಹಳಷ್ಟು ಬೇಗ. ನಂಬರ್ ಆಫ್ ಡೆತ್ಸ್ ಅನ್ಕೊಳ್ಳೋದಾದ್ರೂ ಕೂಡ 2009ರಲ್ಲಿ 140 ಜನ ತೀರ್ಕೊಂಡಿದ್ರು H1N1 ಇಂದ ಅಂತ. ಬಟ್ ಲಕಿಲಿ ಈ ವರ್ಷ ನಾವು ಹೇಳುವಾಗ ಇಲ್ಲಿವರೆಗೆ 18 ಕೇಸ್. ಅಂದ್ರೆ ನಾವು ಎಲ್ಲೂ ಕೂಡ ಇದನ್ನ ಏನು ಅನ್ಕಂಟ್ರೋಲ್ಡ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋದು ಬೇಡ. ಖಂಡಿತ ಇಟ್ ಇಸ್ ಒನ್ ವಿಚ್ ಇಸ್ ಬೀಯಿಂಗ್ ಅಂಡರ್ ಕಂಟ್ರೋಲ್. ಅಫ್ಕೋರ್ಸ್ ಇಟ್ಸ್ ಎ ವೈರಲ್ ಫೀವರ್, ವೈರಲ್ ಇನ್ಫೆಕ್ಷನ್ ಆದ್ರಿಂದ, ಇನ್ಫ್ಲೂಯೆನ್ಸಾ ಆದ್ರಿಂದ ಬರುತ್ತೆ, ಸೀಸನ್ ಅಲ್ಲಿ ಬರುತ್ತೆ. ಬಟ್ ಇದು ಕಂಟ್ರೋಲ್ ಅಲ್ಲಿ ಇದೆ ಅನ್ನೋದು ಖಂಡಿತ ನಾನು ಹೇಳ್ತೀನಿ. ಇನ್ನು ಜನಗಳಿಗೆ ಅಭಯ ಕೊಡ್ತಕ್ಕಂಥ ಕೆಲಸ ಮತ್ತೊಮ್ಮೆ. ಸೊ ಇನ್ನೊಂದು ಕೇಳಬೇಕು ಅನ್ಕೊಂಡೆ, ಒಂದು ಔಷಧಿ ಕೊಟ್ಟು ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು, ಕಾಯಿಲೆ ಬರದೇ ರೀತಿ ನೋಡ್ಕೊಳ್ಳತಕ್ಕಂಥ ವ್ಯಾಕ್ಸಿನ್ ಸಿದ್ಧತೆ ಎಷ್ಟಿದೆ ಅಂತ ಹೇಳಿ ವ್ಯಾಕ್ಸಿನ್ ಅನ್ನುವಂಥದ್ದು ಮಾರ್ಕೆಟ್ ನಲ್ಲಿ ಅವೈಲಬಲ್ ಇದೆ. ಆದ್ರೆ ಸರ್ಕಾರದಿಂದ ಈ ವ್ಯಾಕ್ಸಿನ್ ನ ಕೊಡುವಂತದನ್ನ ಏನ್ ಹೇಳಿದಾರಂದ್ರೆ, ಈಗ ಯಾರು ಇದನ್ನ ಪೇಷಂಟ್ ನ ಕೇರ್ ತಗೊಳ್ತಾರಲ್ಲ ಅಂತಹವರಿಗೆ ಮಾತ್ರ ವ್ಯಾಕ್ಸಿನ್ ನ ಕೊಡಬಹುದು ಅಂತ ಭಾರತ ಸರ್ಕಾರದಿಂದ ಕೂಡ ಈಗ ಮತ್ತೊಂದು ಗೈಡ್ ಲೈನ್ ಕೂಡ ಅದು ಇಶ್ಯೂ ಆಗ್ತಾ ಇದೆ. ಅಂದ್ರೆ ಯಾರು ಪೇಷಂಟ್ ನ ಕೇರ್ ಅಂದ್ರೆ ಪೇಷಂಟ್ ನ ಜೊತೆಗೆ ಈ H1N1 ಅಫೆಕ್ಟೆಡ್ ಪೇಷಂಟ್ಸ್ ಇರ್ತಾರಲ್ಲ, ಅವ್ರ ಜೊತೆ ಯಾರು ಕೆಲಸ ಮಾಡ್ತಾರೆ, ಅವ್ರನ್ನ ನೋಡ್ಕೊಳ್ತಾರೆ, ಮನೆಯಲ್ಲಿ ಆಸ್ಪತ್ರೆಗಳಲ್ಲಿ ಕೇರ್ ಪ್ರೊವೈಡರ್ಸ್ ಅಂತ ಏನ್ ಹೇಳ್ತೀವಿ, ಅಂತವರಿಗೆ ಮಾತ್ರ ಈ ವ್ಯಾಕ್ಸಿನ್ ನ ಕೊಡಬಹುದು. ಅಲ್ಲ ಮೇಡಮ್, ಈ ಮಕ್ಕಳುಗಳಿಗೆ ಏನೇನೆಲ್ಲ ವ್ಯಾಕ್ಸಿನೇಷನ್ ಕೊಡಿಸ್ತೀವಲ್ಲ ಆ ತರ ಏನಾದ್ರು? ಇದು ಇಯರ್ಲಿ, ಇದು ಹಂಗ್ ವರ್ಕ್ ಆಗಲ್ಲ, ಇದು ಹಂಗಾಗಲ್ವಾ? ಲೈಫ್ ಲಾಂಗ್ ಆಗಲ್ಲ. ಇದು ವರ್ಷಕ್ಕೆ ಒಮ್ಮೆ ತಗೊಳ್ಳೇಬೇಕಾಗ್ತದೆ. ಮತ್ತೆ ಒಮ್ಮೆ ತಗೊಂಡಾಗ 2 ರಿಂದ 3 ವಾರದ ನಂತರನೇ ನಾನು ಅದಕ್ಕೆ ಆ ಕಾಯಿಲೆ ನನಗೆ ಬರ್ದೇ ಇರೋಂಗೆ ನನ್ನ ಕಾಪಾಡುತ್ತೆ. ಅದು ತಗೊಂಡ ಕೂಡಲೇ ನನ್ನ ಅದು ಕಾಪಾಡೋದಿಲ್ಲ. ವೆರಿ ನೈಸ್ ಅರವಿಂದ್. ಮತ್ತೆ ಪ್ರತಿ ವರ್ಷ ಕೂಡ ಇದನ್ನ ವ್ಯಾಕ್ಸಿನ್ ತಗೊಳ್ಬೇಕಾಗ್ತದೆ. ಒಂದು ಸಂದರ್ಭದಲ್ಲಿ ಈ ನಾವು ಬೈ ಎರರ್ ಈ ನಾವು ಟಮಿ ಫ್ಲೂ ಅಂತ ಏನ್ ಹೇಳ್ತಾ ಇದೀವಿ, ಅದಕ್ಕೆ ಆಂಟಿ ವೈರಲ್ ಡ್ರಗ್, ಇವಾಗ ಆಂಟಿಬಯೋಟಿಕ್ ತರ ಆಂಟಿ ವೈರಲ್ ಡ್ರಗ್ ಅದನ್ನ ಕೊಡೋದು ಸೇಫ್. ಯಾಕೆಂತಂದ್ರೆ ಅದು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡುತ್ತೆ. ವೈರಲ್ ಇದು ವ್ಯಾಕ್ಸಿನ್ ಏನಾಗ್ಬಿಡುತ್ತೆ, ಮಿನಿಮಮ್ 2 ವಾರ ತಗೊಂಡ್ಬಿಡುತ್ತೆ. ಅಲ್ಲ, ಪ್ರಾಬ್ಲಮ್ ಏನ್ ಗೊತ್ತಾ, ಒಂದು ದೇಶದ ಆರೋಗ್ಯ ವ್ಯವಸ್ಥೆಯನ್ನು ನೋಡುವಾಗ ಔಷಧಿ ಮಾತ್ರ ಇದೆ ಅಂತಲ್ಲ, ಇದು ಏನಾದ್ರೂ ಪ್ಯಾಂಡಮಿಕ್ ಗೆ ಟರ್ನ್ ಆಯ್ತು, ಹೆಚ್ಚಾಯ್ತು, ದೇಶದ ಸಿದ್ಧತೆ ಏನಿದೆ ಅಂತ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಕಳೆದ 5 ವರ್ಷದಲ್ಲಿ ನಾವು ಸಿದ್ಧತೆ ಮಾಡಿಕೊಂಡು ₹100 ವ್ಯಾಕ್ಸಿನ್ ಮಾಡಬಹುದಾಗಿತ್ತಂತೆ. ಈಗ ₹506 ವ್ಯಾಕ್ಸಿನ್ ಇದೆ. ದೇಶ ಇದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಕಾಂಪ್ರಮೈಸ್ ಮಾಡ್ಕೊಂಡಿದೀವಿ ಅಂತ ಒಂದು ಇದಿದೆ. ಯಾಕಂದ್ರೆ ನೋಡಿ, ಅದು ಒಂದು ತರದಲ್ಲಿ ಒಂದು ಮಾಹಿತಿ ನಾವು ಕೊಟ್ವಿ, ಏನಂತಂದ್ರೆ ಅದು ಪ್ರತಿ ವರ್ಷ ತೆಗೆದುಕೊಳ್ಬೇಕಾದಂತಹ ಒಂದು ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದು. ಜೊತೆಗೆ ಅವರಿಗೆ ಕೊಡ್ತಿದ್ದಾರೆ. ನಮ್ಮ ಸರ್ಕಾರದಿಂದ ಮಾತ್ರ ಇದನ್ನ ಹೆಲ್ತ್ ಕೇರ್ ಪ್ರೊವೈಡರ್ಸ್ಗೆ ಕೊಡ್ಬೇಕನ್ನುವಂತ ಒಂದು ಪದ್ಧತಿ ಈಗ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದವ್ರಿಗೆ ರೀಸೆಂಟ್ ಆಗಿ ಹೇಳಿದ್ದಾರೆ. ಗೈಡ್ ಲೈನ್ಸ್ ಕೂಡ ಬರ್ತಾ ಇದೆ. ನಿನ್ನೆ ಅಷ್ಟೇ ಮಾತಾಡಿದ್ದೇವೆ. ಕ್ರಾನಿಕ್ ಡಿಸೀಸ್ ಇಂದ ಸಫರ್ ಆಗ್ತಾ ಇರೋರು ಕೂಡ ತಗೋಬಹುದಾಗಿನ ಹೈ ರಿಸ್ಕ್ ನಲ್ಲಿ ಇರೋರಂತವ್ರು, ಆಮೇಲೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂತ. ಈಗ ಸದ್ಯಕ್ಕೆ ಭಾರತ ಸರ್ಕಾರದಿಂದ ಏನ್ ಹೇಳಿದ್ರೆ, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂದ್ರೆ ಎಲ್ಲಾ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಎಲ್ಲಾ ಡಾಕ್ಟರ್ಸ್ ಎಲ್ಲರಿಗೂ ಅಂತಲ್ಲ, ಯಾರು ಆ ಒಂದು ಪೇಷಂಟ್ H1N1 ಅಫೆಕ್ಟೆಡ್ ಪೇಷಂಟ್ ಗೆ ಟ್ರೀಟ್ ಮಾಡ್ತಾರಲ್ಲ ಅಂತವರಿಗೆ ಮಾತ್ರ. ಅದು ಅಲ್ಲಿ ಮಾತ್ರ ಅದು ಸರಿ. ಆದ್ರೆ ಒಂದು ದೇಶದ ಭದ್ರತೆ ಸಿದ್ಧತೆ ಅನ್ನೋದಿದೆಯಲ್ಲ, ಒಂದು ಕಾಯಿಲೆ ಬಗ್ಗೆ ಮಹಾಮಾರಿ ಆಗ್ತಾ ಇದೆ ಅಂದ್ರೆ ವ್ಯಾಕ್ಸಿನ್ ನಾವು ಎಷ್ಟರ ಮಟ್ಟಿಗೆ ಇಟ್ಕೊಂಡಿದೀವಿ, ಸ್ಟಾಕ್ ಎಷ್ಟಿದೆ ಅನ್ನೋ ಸಿದ್ಧತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಆ ಸಿದ್ಧತೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಇದರಲ್ಲಿ, ಅದು ಬಹಳ ಮುಖ್ಯ. ಅದ್ ನಾವು ಮೊನ್ನೆ ಮಾತಾಡಿದ್ವಿ ಆ ಮಾಫಿಯಾ ಅನ್ನೋದ್ರ ಬಗ್ಗೆ. ಅದು ಬಿಡಿ, ಅದು ಇವಾಗ ಮತ್ತೆ ನಾವು ಜನಗಳನ್ನ ಭಯ ಪಡಿಸ್ತಕ್ಕಂಥದ್ದು ಬೇಡ ಸರ್. ಹಾಗಾದ್ರೆ ಹೇಳಿ. ಇದೊಂದು ಏನಂತಂದ್ರೆ, ಈಗ ರಘು ಅವ್ರು ಹೇಳ್ದಂಗೆ ವ್ಯಾಕ್ಸಿನ್ಗೆ ನಮ್ಮ ಯಾವುದೇ ಒಂದು ಸರ್ಕಾರ ಆಗ್ಲಿ, ಈ ಕರ್ನಾಟಕದಲ್ಲಿ ಆಗ್ಲಿ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಅಥವಾ ನ್ಯಾಷನಲ್ ಗೌರ್ಮೆಂಟ್ ಅದನ್ನ ಒತ್ತು ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಇನ್ಫ್ಲೂಯೆನ್ಸಾ ವೈರಸ್ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ, ಇದು ಸ್ಟ್ರೈನ್ ಚೇಂಜ್ ಆಗೇ ಆಗತ್ತೆ. ಹೌದು. ಮತ್ತೆ ವ್ಯಾಕ್ಸಿನ್ ಏನಾಗ್ಬಿಡುತ್ತೆ ಅಂತಂದ್ರೆ, ಆ ಒಂದು ಸ್ಟ್ರೈನ್ ಚೇಂಜ್ ಆದ ಕೂಡಲೇ ವ್ಯಾಕ್ಸಿನ್ ಎಫೆಕ್ಟಿವ್ನೆಸ್ ಹೊಟ್ಟೋಗ್ಬಿಡುತ್ತೆ. ಓಕೆ. ಆದ್ರೆ ನಿಮ್ಗೆ ಆಂಟಿ ವೈರಲ್ ಡ್ರಗ್ಸ್ ನ ನಾವು ಜಾಸ್ತಿ ಪ್ರೊಕ್ಯೂರ್ ಮಾಡಿ ಅದನ್ನ ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಹೋದ್ರೆ ಅದರದ್ದು ಎಫಿಷಿಯನ್ಸಿ ಜಾಸ್ತಿ, ಆಮೇಲೆ ತಡೆಗಟ್ಟೋದ್ರಲ್ಲಿ ಅದರಿಂದ ಎಫಿಷಿಯನ್ಸಿ ಜಾಸ್ತಿ. ಹಾಗಾಗಿ ವ್ಯಾಕ್ಸಿನ್ ನ ರಿಸರ್ಚ್ ಮಾಡೋದು, ಉತ್ಪತ್ತಿ ಮಾಡೋದಕ್ಕೆ ಒತ್ತು ಕೊಡ್ತಾ ಇಲ್ಲ. ತಪ್ಪದು. ನಾನು ಹೇಳಿದೆ ನೋಡಿ, ವಾಟ್ ಹಿ ಸೇಸ್ ಇಸ್ ರೈಟ್, ಬಿಕಾಸ್ ಇಟ್ ಕೀಪ್ಸ್ ಮ್ಯೂಟೇಟಿಂಗ್ ಅಂತ ಹೇಳ್ತಾರೆ. ಬಟ್ ಮ್ಯೂಟೇಷನ್ ಈಗ ಸದ್ಯಕ್ಕೆ ಆಗ್ಲಿಲ್ಲ. ಇಟ್ ಇಸ್ H1N1 ಓನ್ಲಿ. The present vaccine is effective on the H1N1 which has been spreading now. But again, as he said, it can happen because it has been changing. ಒಂದೇನಿದೆ ಗೊತ್ತಾ, ನಮ್ಮಲ್ಲಿ ಈಗ ಜೀನ್ ಸ್ಕ್ರೀನಿಂಗ್, ಸೀಕ್ವೆನ್ಸಿಂಗ್ ಎಲ್ಲ ಬಹಳ ಸುಲಭ ಆಗಿದೆ.
ಯು ನೋ ಹೌ ಈಸಿ ಇಟ್ ಇಸ್ ಫಾರ್ ಜೀನ್ ಸ್ಕ್ರೀನಿಂಗ್ ಸೀಕ್ವೆನ್ಸ್ ಮಾಡೋದು. ಸೀಕ್ವೆನ್ಸ್ ಮಾಡಿ ಅಫ್ಕೋರ್ಸ್ ಅದು ಬದಲಾಗಿದ್ದಕ್ಕಿಂತ ರಘು ಅದೇನಂತಂದ್ರೆ ರೆಡಿನೆಸ್ ಓಕೆ, ಅದು ಆ ಕಾರಣಗಳು ಏನಾದ್ರೂ ಇರಬಹುದು. ಇವಾಗ ಒಂದು ಸರ್ಕಾರ ಸಿದ್ಧತೆ ಇರಬೇಕಾಗಿತ್ತು, ಇರಲಿಲ್ಲ ಅಂತಕ್ಕಂಥದ್ದು. ಮೇಡಮ್ ಫೈನಲ್ ಆಗಿ ನೀವು ಆರಂಭದಲ್ಲಿ ಹೇಳಿದ್ರೆ ಮತ್ತೊಂದು ಸರ್ತಿ ಹೇಳಿಸ್ತಾ ಇದ್ದೀನಿ, ಯಾಕಂದ್ರೆ ಅವಾಗ ಮಿಸ್ ಮಾಡ್ಕೊಂಡವ್ರು ಇವಾಗ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ. ಮನೆಯಲ್ಲಿ ಯಾವ ಸ್ಥಿತಿಯಿಂದ ಇದು ಆರಂಭ ಆಗುತ್ತೆ, ಅವ್ರು ಏನ್ ಮಾಡ್ಬೇಕು ಅಂತ ಮತ್ತೊಮ್ಮೆ ಹೇಳ್ಬಿಡಿ. ಸಣ್ಣ ನೆಗಡಿ, ಜ್ವರ, ಕೆಮ್ಮು, ಗಂಟ್ಲು ನೋವು ಇರ್ಬೋದು, ಸೀನ್ ಇರ್ಬೋದು, ಈ ರೀತಿಯಲ್ಲಿ ಪ್ರಾರಂಭ ಆಗುವಂತ ಒಂದು ತೊಂದರೆ. ಇದರಲ್ಲಿ ಯಾವ್ದಾದ್ರು ಒಂದೇ ಎಲ್ಲವೂ ಬರುತ್ತಾ? ಒಂದೆರಡು ಬರ್ಬೋದು, ಜೊತೆಯಲ್ಲಿ ಎಲ್ಲವೂ ಇದ್ದಿರ್ಬೋದು. ನನ್ಗೆ ಇಷ್ಟೇ ಬಂದಿದೆ ಬಿಡು, ಇನ್ನೊಂದೆರಡು ಬರ್ಲಿಲ್ವಲ್ಲ ಅಂತ ಅನ್ಕೊಡುವಂತದ್ದಲ್ಲ. ಇದು ಯಾವುದೇ ತೊಂದರೆ ಆದಾಗ ಒಬ್ಬ ಮನುಷ್ಯ ತನ್ನನ್ನ ತಾನೇ ಐಸೋಲೇಟ್ ಮಾಡ್ಕೊಳ್ಬೇಕು. ಅಂದ್ರೆ ನನ್ನಿಂದ ಬೇರೆಯವರಿಗೆ ಹರಡೋದು ಬೇಡ ಅನ್ನುವಂತ ಕಾಪಾಡ್ಕೊಳ್ಳುವಂಥದ್ದು. ಸ್ವವೈದ್ಯ ಬೇಡ, ನನಗೆ ತೊಂದರೆ ಆಗಿದೆ ಅಂದ್ರೆ ಖಂಡಿತ ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಸೂಕ್ತ. ಕೈನ ತೊಳೆಯುವಂಥದ್ದು, ಸೀನುವಾಗ ಕೆಮ್ಮುವಾಗ ಕರ್ಚೀಫ್ ಉಪಯೋಗಿಸ್ಕೊಳ್ಳುವಂಥದ್ದು. ಆಮೇಲೆ ಎಲ್ಲಿ ಅಂದ್ರೆ ಅಲ್ಲಿ ಉಗುಳೋದು ಬೇಡ. ಈ ರೀತಿಯಲ್ಲಿ ಅವ್ರನ್ನ ಕಾಪಾಡ್ಕೋಬೇಕು. ಮತ್ತೆ ಹೆಚ್ಚಿನ ನೀರ್ನ ತಗೊಳ್ಬೇಕು. ಈಗಾಗ್ಲೇ ಡಿಸ್ಕಷನ್ ಆದಂಗೆ ನೀರ್ ತಗೊಳ್ಬಾರ್ದು ಜ್ವರ ಇದ್ದಾಗ ಅಂತ ಕೆಲವೊಂದು ಮಾಹಿತಿ ಇರುತ್ತೆ ಅಂತ. ಇಲ್ಲ, ಹೆಚ್ಚಿನ ನೀರಿನ ಅಂಶ ಬೇಕಂದ್ರೆ ಡಿಹೈಡ್ರೇಷನ್ ಆಗಬಾರ್ದು ಅನ್ನೋದು. ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಬೇಕು. ಸಕ್ಕರೆ ಕಾಯಿಲೆ ಅಥವಾ ಹೈಪರ್ ಟೆನ್ಷನ್ ಅಥವಾ ಕಿಡ್ನಿ ಡಿಸೀಸ್ ಇದ್ಯಾವುದೇ ಇರುವಂತವ್ರು ಅದನ್ನ ಒಂದು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತದ್ದಾಗಬೇಕು. ಗರ್ಭಿಣಿ ಸ್ತ್ರೀ ಅಥವಾ ಸಣ್ಣ ಮಕ್ಕಳು ಇರುವಂತವ್ರಿಗೆ ಬಂದಿದೆ ಅಂದ್ರೆ ಮಾತ್ರ ವೈದ್ಯರಲ್ಲಿ ಖಂಡಿತ ಈ ಪ್ರಾಬ್ಲಮ್ ಇದ್ದವರು ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಆಮೇಲೆ ಒಂದು ವೇಳೆ ಅದು ಪಾಸಿಟಿವ್ H1N1 ಇದೆ, ಪ್ರತಿಯೊಬ್ಬರಿಗೂ ಕೂಡ ಸಸ್ಪೆಕ್ಟ್ ಮಾಡಿದ ಕೂಡಲೇ ಈ H1N1 ಸ್ವಾಬ್ ಟೆಸ್ಟಿಂಗ್ ಖಂಡಿತ ಬೇಕಾಗಿಲ್ಲ. ಅದು ಅವರು ಡಿಸೈಡ್ ಮಾಡ್ತಾರೆ, ಡಾಕ್ಟರ್ ವೈದ್ಯರೇ ಡಿಸೈಡ್ ಮಾಡ್ತಾರೆ. ಯಾವಾಗ ಮುರಳೀಧರ್ ಕೊನೆಯದಾಗಿ, ಸೊ ಜನಗಳು ಆ ಮಟ್ಟಿಗಿನ ಈಗೇನ್ ಭಯ ಪಟ್ಕೊಳ್ತಾ ಇದಾರಲ್ಲ, ಆ ಮಟ್ಟಿಗಿನ ಭಯ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ. ಆ ಮಟ್ಟದ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ವೇ ಇಲ್ಲ. ಪ್ಯಾನಿಕ್ ಆದ್ರೆ ಮತ್ತಷ್ಟು ಬೇರೆ ಬೇರೆ ಸಮಸ್ಯೆಗಳು ಶುರು ಆಗುತ್ತೆ ಅಂತ ಮೇಡಮ್ ಹೇಳ್ದಂಗೆ ಇನಿಷಿಯಲ್ ಸಿಂಪ್ಟಮ್ಸ್ ನಲ್ಲೇನೆ ವೈದ್ಯರನ್ನ ಕಾಣಿದ್ರೆ ಅದ್ರಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಯಾವ ಪರೀಕ್ಷೆ ಮಾಡಬೇಕು ಏನು. ಅದು ಈ ಮೂಗಿನ ಕೆಳಗಿರೋ ಪರಿಹಾರಗಳು ಅಂತಾರಲ್ಲ, ಬಹಳ ಸರಳವಾದ ಅವುಗಳು ಮರಿಬಾರ್ದು. ಅದು ಯಾರೋ ಮಾರ್ಕ್ ಟ್ವೇನ್ ಕೇಳಿರುತ್ತೆ, ದುಡ್ಡು ಡಬಲ್ ಮಾಡೋದು ಹೆಂಗೆ ಅಂತ, ಮಡಚಿಬಿಟ್ಟು ಜೇಬಿಗೆ ಹಾಕೊಳ್ಳಿ ಅಂತ. ಸಿಂಪಲ್ ಸೊಲ್ಯೂಷನ್ ಮರಿಬಾರ್ದು. ಖಂಡಿತ ಸರ್. ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದು ಸಾಕಷ್ಟು ವಿಚಾರ ಹೇಳ್ಕೊಟ್ಟಿದ್ದೀರಾ. ರಘು ಥ್ಯಾಂಕ್ ಯು ವೆರಿ ಮಚ್ ಸರ್. ತಮಗೂ ಕೂಡ ಧನ್ಯವಾದ. ಸೊ ಹಲವಾರು ವಿಚಾರಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಒಂದು ವೇಳೆ ಈ ತರ ಸಿಂಪಲ್ ಏನಾದರೂ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಈ ಸೀಸನ್ ನಲ್ಲಿ ನೆಗ್ಲೆಕ್ಟ್ ಅಂತೂ ಮಾಡೋದು ಬೇಡ. ಸೆಲ್ಫ್ ಮೆಡಿಕೇಶನ್ಸ್ ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂಥ ಯಾವುದೋ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು ನುಂಗೋದು ಬೇಡ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಮನೆಯಲ್ಲಿ ಬೇರೆಯವ್ರಿಗೂ ಹಬ್ಬದನ್ನು ತಡಿಬಹುದು, ತಾವು ಕೂಡ ಅದರಿಂದ ಆಗ್ಬೋದು. ಒಂದು ವೇಳೆ H1N1 ಇದೆಯಪ್ಪ ಪಾಸಿಟಿವ್, ತಲೆ ಕೆಡಿಸ್ಕೊಳ್ಳೋವಂಥದ್ದು ಬೇಡ. ನೀವು ತಲೆ ಕೆಡಿಸ್ಕೊಂಡಷ್ಟು ಜಾಸ್ತಿ ಆಗುತ್ತೆ. ಆರಾಮವಾಗಿ ಸಾಕಷ್ಟು ಒಳ್ಳೆ ಮೆಡಿಸಿನ್ ಸಿಗ್ತಾ ಇದೆ. ಅದೇನು ವರ್ಷಾನ್ಗಟ್ಲೆ ತಗೊಳ್ಳೋಂಥ ಮೆಡಿಸಿನ್ ಅಲ್ಲ. 5 ದಿವಸದಲ್ಲಿ ನಿಮಗೆ ಅದು ಕಂಟ್ರೋಲ್ ಬರೋ ಹಾಗೆ ಡಾಕ್ಟರ್ ಮಾಡ್ತಾರೆ. ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರೂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ಬೋದು. ಅಲ್ಲೂ ಕೂಡ ಮೆಡಿಸಿನ್ಸ್ ಸಾಕಷ್ಟು ಪ್ರಮಾಣದಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಸಪ್ಲೈ ಮಾಡಿದೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ H1N1 ಭಯವನ್ನ ಬಿಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಗ್ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. TMT, Indus TMT. ಇದರಲ್ಲಿ 1, 2, 3 ಟ್ರೈಕೋರ್ ಇದೆ. ಟ್ರೈಕೋರ್ ಇದ್ರೆ ಸ್ಟೇಬಲ್, ಸ್ಟ್ರಾಂಗ್, ಸೇಫ್. Indus TMT with Trico, the original. Sweet, crunchy, chocolatey, Oreo Choco Creme. नाई डीके नहीं डीके साहब बोलो. बंदा 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 नोडू डीके साहेबा. Indus TMT, the original. ನಿಮ್ಮ ಮಕ್ಕಳು ದೊಡ್ಡ ಶಾಲೆಗಳಲ್ಲಿ ಓದಬಹುದು. ಹೈಫೈ ಶಾಲೆಗಳು ನಿಮ್ಮ ಮಕ್ಕಳಿಗೆ ಉಚಿತ ಸೀಟ್ ಕೊಡಬೇಕು. ಇದು ಸರ್ಕಾರ ಬಡ ಮಕ್ಕಳಿಗೆ 25% ಸೀಟ್ ನೀಡುತ್ತಿದೆ. ನೀವು ವಾಸವಿರೋ ವಾರ್ಡ್ನಲ್ಲಿರುವ ಯಾವುದೇ ಶಾಲೆಗೆ ಅರ್ಜಿ ಹಾಕಬಹುದು. ಅರ್ಜಿ ಸಲ್ಲಿಸಲು ಫೆಬ್ರವರಿ 19 ಕೊನೆಯ ದಿನಾಂಕ. ಇಂತಹ ಅವಕಾಶ ಬಿಡಬೇಡಿ. RT ಸೀಟನ್ನು ಉಪಯೋಗಿಸಿಕೊಳ್ಳಿ. RTE, ನಮ್ಮ ಶಿಕ್ಷಣ ನಮ್ಮ ಹಕ್ಕು. ಮೈ ನಡುಗಿಸೋ ಜೋಡಿಗಳ ಏರೋಪ್ಲೇನ್ ಸಾಹಸ. ಬೆಚ್ಚಿ ಬೀಳಿಸುತ್ತೆ ಈ ಅಮೆರಿಕ ದಂಪತಿಯ ಏರೋ ಸ್ಟಂಟ್.
ಹಾರೋ ವಿಮಾನದ ಮೇಲೆ ನಡಿಗೆ ಮಾಡುತ್ತಲೇ ದುರಂತ ಸಾವು. ಹೆಂಡತಿಯ ಕುತ್ತಿಗೆ ಮೇಲೆಯೇ ತೆಂಗಿನಕಾಯಿ ಕತ್ತರಿಸೋ ಗಂಡ. ಸ್ಟಂಟ್ ಕಪಲ್ಸ್ ವೀಕ್ಷಿಸಿ ಸಮಯ ಸ್ಪೆಷಲ್ ಇಂದು ರಾತ್ರಿ 9:30ಕ್ಕೆ. 21 ವರ್ಷದ ಹುಡುಗ ಚೆನ್ನಾಗಿ ದುಡಿಯುತ್ತಿದ್ದ. ಮಲಗಲು ಹೋಗಿದ್ದವ ಬೆಳಿಗ್ಗೆ ಹೆಣವಾಗಿದ್ದ. ಯಾರ ದುಶ್ಮನಿಯೂ ಇಲ್ಲದವ ಹೆಣವಾಗಿದ್ದು ಯಾಕೆ ಗೊತ್ತಾ? ಬಗಲ್ ಮೇ ದುಶ್ಮನ್. ವೀಕ್ಷಿಸಿ ಲಾ ಅಂಡ್ ಆರ್ಡರ್ ಇಂದು ರಾತ್ರಿ 10:30ಕ್ಕೆ. ಜೆಡಿಎಸ್ ಪ್ರಧಾನ ಕಚೇರಿ ಇಂದಿನಿಂದ ಕಾಂಗ್ರೆಸ್ ಕಾರ್ಯಾಲಯ. ಕಾರ್ಯಕರ್ತರಿಗೆ ಗಿಫ್ಟ್ ವಸ್ತು ಮುಟ್ಟಿಸಿತು. ವಾಮಾಚಾರದ ಭಯ, ಕೊನೆಗೂ ಗೌಡ್ರು ಕೊಟ್ಟರು ಅಭಯ. ಪ್ರವಾಸೋದ್ಯಮ, ಶಿಕ್ಷಣ, ನಾಗರಿಕ ಅನುಬಂಧ, ಶ್ರೀಲಂಕಾದೊಂದಿಗೆ ಭಾರತದ 4 ಒಪ್ಪಂದ. ಕೃಷಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮುಂದುವರಿಯಲಿದೆ ಅನುಬಂಧ. ನಾಪತ್ತೆಯಾಯ್ತು ಮೇಲುಕೋಟೆ ಚೆಲುವನಾರಾಯಣ ಮೂಲ ಆಭರಣ. ಸಿಗ್ತಾ ಇಲ್ಲ, ನಕಲಿ ಬಡವೆ ಹಾಕಿದ್ದಕ್ಕೆ ಕಾರಣ. ದಿನಕ್ಕೂ ತಿರುವು ಪಡಿತಾ ಇದೆ ಹಗರಣ. ಐಪಿಎಲ್ನಲ್ಲಿ ಕ್ರೇಜ್ ಕಳೆದುಕೊಳ್ಳದ ಯುವರಾಜ್. 16 ಕೋಟಿಗೆ ಡೆಲ್ಲಿ ಡೇರ್ಡೆವಿಲ್ಗೆ ಹರಾಜ್. ರಣಜಿಯೂ ಆಡಿದ ಕರ್ನಾಟಕದ ಕರಿಯಪ್ಪ ಕೆಕೆಆರ್. ಸ್ಕೂಲ್ ಕ್ಯಾಪ್ಟನ್ ವಿರುದ್ಧ ಗುಡುಗಿದ ಯುವಿ ಫಾದರ್. ನನ್ನ ಮಗನ ಜೊತೆ ಧೋನಿಗೇನು ಸಮಸ್ಯೆ ಎಂದ್ರು ಯುವರಾಜ್ ಸಿಂಗ್. ಸಂಘರ್ಷ ತಪ್ಪಿಸಿದ ಯುವರಾಜ್ ಸಿಂಗ್. ಸಮಯ ಪ್ರೈಮೇಟ್ 9ಗೆ ಸ್ವಾಗತ. ನಾನು ನಾಜಿಯಾ. ಸುಮಾರು 45 ವರ್ಷಗಳ ಬಳಿಕ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಚೇರಿ ಕಾಂಗ್ರೆಸ್ ಕೈ ಸೇರಿದೆ. ಇಷ್ಟು ದಿನ ಜೆಡಿಎಸ್ ಕಚೇರಿಯಾಗಿದ್ದ ಕಟ್ಟಡವನ್ನ ಇವತ್ತು ಜೆಡಿಎಸ್ ನಾಯಕರು ಕಾಂಗ್ರೆಸ್ಗೆ ಹಸ್ತಾಂತರಿಸಿದ್ದಾರೆ. ಮಧ್ಯಾಹ್ನ ಶುಭ ವೇಳೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಚೇರಿ ಪ್ರವೇಶ ಮಾಡಿದ್ರು. ಆದ್ರೆ ಕಚೇರಿ ಪ್ರವೇಶ ಮಾಡ್ತಾ ಇದ್ದಂತೆ ಕೈ ಕಾರ್ಯಕರ್ತರಲ್ಲಿ ಆತಂಕ ಮನೆ ಮಾಡಿತ್ತು. ಕಾರಣ ಕಚೇರಿಯ ಕಾಂಪೌಂಡ್ ಒಳಗೆ ಮಾಟ ಮಂತ್ರದ ವಸ್ತುಗಳು ಪತ್ತೆಯಾಗಿದ್ವು. ಕೊನೆಗೂ ಹಸ್ತಾಂತರವಾಯಿತು ಜೆಡಿಎಸ್ ಕಚೇರಿ. 45 ವರ್ಷಗಳ ಬಳಿಕ ಕೈ ಸೇರಿದ ಕಚೇರಿ. ಜೆಡಿಎಸ್ ಕಚೇರಿ 4.5 ದಶಕಗಳ ಬಳಿಕ ಕಾಂಗ್ರೆಸ್ ಕೈ ಸೇರಿದೆ. 3 ದಿನಗಳಿಂದ ನಿರಂತರವಾಗಿ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ಇಂದು ಅಧಿಕೃತವಾಗಿ ರೇಸ್ ಕೋರ್ಸ್ ರಸ್ತೆಯಲ್ಲಿದ್ದ ಕಚೇರಿಯನ್ನು ತೆರವುಗೊಳಿಸಿ ಮಾಜಿ ಪ್ರಧಾನಿ ನ್ಯಾಯಾಲಯದ ಆದೇಶವನ್ನು ಪಾಲಿಸಿದ್ದಾರೆ. ಇಂದು ಬೆಳಗ್ಗೆ 9:30ಕ್ಕೆ ಜೆಡಿಎಸ್ ವಕ್ತಾರ ವಕೀಲ ರಮೇಶ್ ಬಾಬು ಅವರು ಕಚೇರಿಯ ಬೀಗದ ಕೈಯನ್ನು ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರಿಗೆ ಹಸ್ತಾಂತರಿಸಿದ್ರು. ನಾವು ಕಳೆದ 23 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅದು ನಮ್ಮ ಕಚೇರಿ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಮಾಡಿದ್ರು. ಅವರು ಅದು ಕಾಂಗ್ರೆಸ್ಸಿನ ಭವನ, ಅದನ್ನ ಕಾಂಗ್ರೆಸ್ಸಿಗೆ ಹಸ್ತಾಂತರ ಮಾಡಿ ಅಂತ ಹೇಳಿ ಆದೇಶ ಮಾಡಿದ್ರು. ಅದಕ್ಕೆ ಅವರು ಸಮಯ ತಗೊಂಡಿದ್ರು. December 31st was the last date. ಅದಾದ್ಮೇಲೆ ನಾವು ಅವರಿಗೆ ರಿಪೋರ್ಟ್ ಕೇಳಿದ್ರು. ಈಗ ಅವರು ರಿಪೋರ್ಟ್ ಇದ್ದಾರೆ. Today they have given the keys and a letter saying that you are giving the position of this Congress power. I have accepted the keys and the letter and we are going to occupy it.